ಬೆಳಗ್ಗೆಯಿಂದ ಸಂಜೆ ಗಂಟ ಮೈ ಮೂರ್ಕೊಂಡು ಕೆಲಸ ಮಾಡ್ಬೇಕು ಅಂತ ಏನಿಲ್ಲ. ಆರಾಮ ನಮ್ಗೂ ಭಾನುವಾರ ರಜಾ ಅಂತ ದಿನೆಲ್ಲ ರಜಾ ಮಾಡ್ಕೊಂಡ್ರು ಯಾರೇನೋ ಯಾಕಪ್ಪ ನೀನ್ ಕೆಲ್ಸಕ್ಕೆ ಹೋಗಿಲ್ಲ, ಇನ್ನೊಬ್ರ ತಕ್ಕ ಹೋಗಿ ಅವ್ರು ಕೊಡೋ ಒಂದು 15-20 ಸಾವಿರ ಕೈ ಅಡ್ಡ ಬದ್ಲು ನಮ್ಮ ಸ್ವಂತ ನಮ್ಮಿದು ನಾವ್ ಮಾಡಿದ್ರೆ ಉಂಟು, ಇಲ್ದಿದ್ರೆ ಇಲ್ಲ. ಕೃಷಿ ಅಂತಾರೆ, ಅಯ್ಯೋ ಏನಪ್ಪಾ ಕೃಷಿ ಕೃಷಿ ಇದ್ರ ಕಾಸಿಲ್ಲ ಅಂತ ಯಾರ್ ಸಾರ್ ಹೇಳಿದ್ದು ಇವತ್ತಿನ ದಿನದಾಗ. ಇವತ್ ಮೊನ್ನೆ ನನ್ಗೆ 60-70 ಲಕ್ಷ ಆಯ್ತು ಕುರಿ ಒಳಗ. ನೀವು ಬೇರೆ ಯಾವ್ದ್ರಾಗ ಹೋದ್ರೆ GST ಇನ್ನೊಂದು ಮತ್ತೊಂದು ಟ್ಯಾಕ್ಸ್ ಅದು ಇದು ಅಂತ ಇದೆ. ಇದ್ರಲ್ಲಿ ನೀವು ಮಾಡಿದ್ದೆಲ್ಲ ನಿಮ್ದೇನೆ. ಆಮೇಲೆ ಇದ್ರಲ್ಲಿ ನೀಲಿ ನಾಲ್ಗೆ ರೋಗ ಅಂತ ಬರ್ತದೆ, ಅದಂತೂ ಬಂತು ಅಂದ್ರೆ ಟೋಟಲ್ ಫಾರಮೇ ಹೊರಟೋದಂಗೆ. ಅದು ಭಾರಿ ಹುಷಾರ ನೋಡ್ಕೊಂಡು ಇವರೆಲ್ಲ ನಾವು ಬ್ರೀಡಿಂಗ್ ಅಂತಾನೆ ತಗೊಂಡೋಗಲ್ಲ ರೈತರು. ಆಮೇಲೆ ಕೆಲವರು ಹಬ್ಬಗಳಕ ನೋಡ್ರಿ, ಮೊನ್ನೆ ಲಾಸ್ಟ್ ಟೈಮ್ ಬಕ್ರೀದ್ ಹಬ್ಬ ಅಂತಾನೆ ಅಂತೇಳಿ ಎಲ್ಲಾರು ಅಪ್ಪ ನಾನ್ ಬಕ್ರೀದ್ ಹಬ್ಬಕ್ಕೆ ಮೇಯಿಸ್ತೀನಿ, ನಾನ್ ಬಕ್ರೀದ್ ಹಬ್ಬಕ್ಕೆ ಅದೆಲ್ಲ ಆ ಮೈಂಡಾಗಿಂದ ಆ ಕಾನ್ಸೆಪ್ಟೇ ತೆಗೆದಾಕ್ಬೇಕು. ವರ್ಷೊಂಬತ್ ಕಾಲ ಕುರಿ ಮಾರೇಬೇಕು. ಯಾಕಂದ್ರೆ ಮನುಷ್ಯನ ಕೈ ಯಾವ ಟೈಮಾಗ ಏನ್ ಬರ್ತದೆ ಅಂತ ಇದು ಒಂಥರ ATM ಕಾರ್ಡ್ ಇದ್ದಂಗೆ. ನಮ್ ಜೋಪಾಗ ನಮ್ಮ ಹತ್ರ 1000 ಕುರಿ ಐತೆ ಅಂದ್ರೆ ನಮ್ ಮನೆ ಒಳಗೆ ₹1 ಕೋಟಿ ದುಡ್ಡು ಐತೆ ಅಂತಾನೆ ಅನ್ಬೋದು. ಸರ್, ನಮ್ಮ ಹೆಸರು ಸತೀಶ್ ಅಂತ. ನಾವು ಮೂಲ ನಾವು ಇಂದ ಕೃಷಿ ಇದ್ರಲ್ಲಿ ಬಂದವ್ರೆ, ಕೃಷಿ ಕುಟುಂಬದಾಗಿಂದ ಬಂದವರು. ಆಮೇಲೆ ನಾವು ಮೊದ್ಲೆಲ್ಲ ತುಂಬಾ ಕೃಷಿ ಮಾಡ್ತಾ ಇದ್ರಿ. ಅಂದ್ರೆ ಅವಾಗ ಆಲೂಗಡ್ಡೆ, ಟೊಮಾಟ, ಆಮೇಲೆ ಕೋಸು, ಬದನೆಕಾಯಿ ಅಂತ ವಿಧ ಅಂದ್ರೆ ತರಕಾರಿ ಬೆಳಿತಾ ಇದ್ರಿ. ತರಕಾರಿ ಬೆಳಿತಾ ಇದ್ದಂಗೆ ತಿರುಪತಿ ಮೇಲೆ ನೀರುಗಳು ಸ್ವಲ್ಪ ಕಮ್ಮಿ ಆಯ್ತು. 300 ಅಡಿ 400 ಅಡಿ ಇದ್ದಿದ್ದೆಲ್ಲ 1000, 1500, 2000 ಹೋಗಿರ್ತು. ಆಮೇಲೆ ಹಿಂಗೆ ಮಾಡ್ಕೊಂಡು ಹೋದ್ರೆ ಆಗಲ್ಲ ವ್ಯವಸಾಯ, ಏನೋ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಅಂತೇಳಿ ಆಮೇಲೆ ಅಲ್ಲಿ ಇಲ್ಲಿ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿದ್ರಿ. ಇಲ್ಲಿ ಸುಬ್ಬಾರೆಡ್ಡಿ ಅಂತ ಹೇಳಿ ಕೈವಾರದಲ್ಲಿ ಒಬ್ರು ಮಾಡಿದ್ರು ಸ್ಟಾಲ್ ಫೀಡಿಂಗ್ ಪದ್ಧತಿಯಲ್ಲಿ. ಆಮೇಲೆ ನಮ್ ತಾಯಿಯವರು ಹುಟ್ಟಿದೂರು ಬಂದು ಆನೂರು, ಅಲ್ಲಿ ವೀರ್ ಕೆಂಪಣ್ಣವ್ರು ಅಂತೇಳಿ ನಾವು ಹುಡುಗರಾಗಿಂದ ಅಲ್ಲಿ ನಾವು ಓದಕ್ ಅಂತಾನೆ ನಾವು ಸರಸ್ವತಿ ಕಾನ್ವೆಂಟ್ ಓದಕ್ ಹೋಗಿದ್ದೀವಿ ನಾವು. ಅಲ್ಲಿ ನಾವು ಅಲ್ಲಿದ್ದಾಗೆ ನಮ್ ತಂದೆಯವರು ನಮ್ಮನ್ನ ನೋಡಕ್ ಅಲ್ಲಿ ಬರೋರು. ಹಂಗಾಗಿ ಅಲ್ಲಿ ಬಂದಾಗ ನಾವು ಅವ್ರ ಹತ್ರ 1-2 ಟಗರ್ ತಗೊಂಡ್ಬಂದು ಅವಾಗೆ ನಮ್ಮ ಹತ್ರ ಒಂದ್ 30-40 ಕುರಿ ಗಂಟನು ಇದ್ವು ನಮ್ಮ ಹತ್ರ. ನಾವು ನಮ್ ತಂದೆಯವ್ರ ಜೊತೆಗೆ ಓಡಾಡ್ಕೊಂಡು ಅವಾಗ ನಾವು ಹುಡುಗರಾಗ ಸಮ್ಮರ್ ಹಾಲಿಡೇ ಬೇಸಿಗೆ ರಜೆ ಬಂದ್ರೆ ನಮ್ದು ಇನ್ನೇನ್ ಕೆಲಸ ಇಲ್ಲ. ಹುಡುಗ ಕುರಿ ಮೇಯಿಸೋದು, ಹುಡುಗ ಜೊತೆಗೆ ಹಿಂಗೆ ಸ್ವಿಮ್ಮಿಂಗ್ ಮಾಡ್ಕೊಂಡು ಈಜೊಡ್ಕೊಂಡು ಹಂಗೆ ಕತೆ ಇದ್ ಮಾಡ್ತಾ ಇದ್ರಿ. ಅದನ್ನ ಹಂಗೆ ನಮ್ಮ ಹತ್ರ ಮೊದ್ಲಿಂದ 100 ಕುರಿ ಇದ್ದಿದ್ದು. ಅದನ್ನ ಹಂಗೆ ಯಾಕೆ ಇದನ್ನ ಸ್ಟಾಲ್ ಫೀಡಿಂಗ್ ತರ ಏನೋ ಮಾಡ್ಬೇಕು ಅಂತ ಹೇಳಿ 2008ಕ್ಕೆ ನಾವು UP ಕಡೆ ಟೂರ್ ಹೋಗಿದ್ವಿ. ಅಲ್ಲಿ ಹೋದಾಗ ಜಮುನಾಪಾರಿ ಮೇಕೆ, ಶಿರೋಯಿ, ಬೀಟಲ್ಲು ಈ ತರ 3 ತರ ಮೇಕೆ ತಂದ್ರೆ 2008ಕ್ಕೆ ಅಂತಾರಾಷ್ಟ್ರೀಯ ಕೃಷಿ ಮೇಳ ಅಂತೇಳಿ ನಮ್ GKVK ಸ್ಟಾಲ್ ಮಾಡಿದ್ವಿ. ಫಸ್ಟ್ ಟೈಮ್ ಲೈವ್ ಸ್ಟಾಕ್ ಅಲ್ಲಿ ಫಸ್ಟ್ ನಾವು ಕೃಷಿ ಮೇಳದಲ್ಲಿ ಮಾರಿದ್ದು ₹5200 ಆನ್ ದಿ ಫಸ್ಟ್ ಪ್ರೈಸ್ ನಮ್ದೆ. ಲೈವ್ ಯಾರು ಮಾರಿರ್ಲಿಲ್ಲ. ಆಮೇಲೆ ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿತ್ತು, ಸುಮಾರು ಇಂಗ್ಲಿಷ್ ಪೇಪರ್ ಅದು ಯಾವ್ದು ಡೆಕ್ಕನ್ ಅದ್ರಲ್ಲಿ ಬಂದಿತ್ತು, ಸುಮಾರು ಪೇಪರ್ಗಳೆಲ್ಲ ಬಂದಿತ್ತು. ಆಮೇಲೆ ಎಲ್ಲ ಟಿವಿಗಳೆಲ್ಲ ಬಂದಿತ್ತು. ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಇದು ನಾವು ಫಸ್ಟ್ ಚಿಕ್ಕದಲ್ಲಿ ಆ ಕಡೆ ಶೆಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಆ ಶೆಡ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ 100 ಮೇಕೆ ಇದ್ವು. ಆಮೇಲೆ 50 ಕುರಿ ತಂದ್ರಿ. ತಿರ್ಗಾ ಆಮೇಲೆ 2018-19ಕ್ಕೆ ಡಾರ್ಪರ್ ಬಂತು. ಇಲ್ಲಿ ಕನಕಪುರದ ಹತ್ರ ಸಿದ್ಧಾರ್ಥ ಫಾರ್ಮ್ ಅಂತ ಹೇಳಿ ಅವರೊಬ್ರು ವೆಂಕಣ್ಣ ನಾಯ್ಡು ಅಳಿಯ ಅಂತೇನೋ, ಅವರು ಎಂಬ್ರಿಯೋಸ್ ತಂದು ಡಾರ್ಪರ್ ತಂದ್ರು. ಆಮೇಲೆ ಅದು ಕೃಷಿ ಮೇಳಕ್ ಬಂದಿತ್ತು. ನಾವು ಈ ಕಡೆ ಮೇಕೆ ಹಾಕೊಂಡಿದ್ರೆ ಸ್ಟಾಲು, ಅವ್ರದ್ದು ಕುರಿ ಹಾಕಿದ್ರು. ನಾವೇ ಆ ಕುರಿ ನೋಡ್ಬಿಟ್ಟು ನಮ್ಗೆ ಆಶ್ಚರ್ಯ ಆಗ್ಬಿಡ್ತು, ಏನಪ್ಪಾ ಇವ್ರ ಕುರಿಗಳು ಇಷ್ಟಿಡ್ದಪ್ಪವೆ ಅಂತ. ಆಮೇಲೆ ಅವ್ರನ್ನ ಮಾಹಿತಿ ಕಲಾಕಿದ್ರೆ ಅವಾಗ ಹೇಳಿದ್ರು, ವರ್ಷಕ್ಕೆ ಇದೊಂದು 100-150 kg ಆಗ್ತದೆ, ನೀವು ಯಾಕೊಂದು 2 ತಗೊಂಡೋಗಿ ನಿಮ್ಮ ಹತ್ರ ಕುರಿಗಳವಲ್ಲ, ನೀವು ಕ್ರಾಸ್ ಮಾಡಿಸ್ಕೊಳ್ರಿ ಅಂದ್ರೆ. ಅವಾಗ ಅವ್ರ ಹತ್ರ KG ₹3000 ಈಗ ಒಂದು 10 ವರ್ಷ ಹಿಂದೆನೆ ತಗೊಂಡೆ ನಾನು. 10 ವರ್ಷ ಹಿಂದೆನೆ ತಗೊಂಡು, ಅದ್ರಲ್ಲಿ ಅಂದ್ರೆ ನಾವು ತಮಿಳ್ನಾಡು ಮೇಚೇರಿ ಅಂತ ಕುರಿ ಬರ್ತದೆ, ಆ ಕುರಿ ಕ್ರಾಸ್ ಮಾಡಿಸಿದ್ರಿ ಒಂದು 50 ಕುರಿಗ. ಆಮೇಲೆ ನಮ್ಮ ಹತ್ರ ಇದ್ದಿದ್ ನಾಟಿ ಕುರಿಗಳಿಗೂ ಸ್ವಲ್ಪ ಕ್ರಾಸ್ ಮಾಡಿಸ್ಕೊಂಡು ಅದ್ರ ಬಲ್ದಿದ್ ಮರಿಗಳು ಮಾರ್ಕೊಂಡು ಅದ್ರಲ್ಲೊಂದ್ ಸ್ವಲ್ಪ ಉಳ್ಕೊಂಡಿದ್ರಿ. ಆಮೇಲೆ ಮೊನ್ನೆ ಇದ್ರದ್ದು ಟೈಮಲ್ಲಿ ಅವ್ರೇನೋ ಹಾರ್ಟ್ ಅಟ್ಯಾಕ್ ಆಗೇನೋ ಸ್ವಲ್ಪ ತೀರೋದ್ರು ಅಂತ ಹೇಳಿ ಮೆಸೇಜ್ ಬಂತು. ಅವರು ಮಿಸ್ಸಸ್ ಅವರು ನಮ್ಗೆ ಫೋನ್ ಮಾಡಿದ್ರು, ಸರ್ ನಮ್ಮ ಹತ್ರ ನಾವು ಕುರಿ ಸೇಲ್ ಮಾಡ್ತಾ ಇದ್ರಿ, ತಗೊಂಡೋಗ್ರಿ ಅಂತ. ಸರಿ ಅನ್ಬಿಟ್ಟು ಅವಾಗ ಹೋದಾಗ ನಮ್ಗೊಂದು ಪ್ಯೂರ್ ಒಂದು 24, ಅವಾಗ ಹೆಣ್ಣು ಕೊಡ್ತಾ ಇರಲ್ಲ ಅವ್ರಿದ್ದಾಗ. ಆಮೇಲೆ ಅವರು ಫೋನ್ ಮಾಡಿ ಹೇಳಿದ್ರು, ನಮ್ಗೊಂದು 25, ನಾವು ಹೋಗಬಿಟ್ಟು ಒಂದು 25 ಕುರಿ ಇದ್ವು ಅಷ್ಟೇ, ಇನ್ನೆಲ್ಲ ಸೇಲ್ ಮಾಡ್ಬಿಟ್ಟಿದ್ರು ಆಲ್ರೆಡಿ. ಆ 25 ಕುರಿ ತಂದು ತಿರುಗಿ ಮತ್ತೆ ಡಾರ್ಪರ್ ನಮ್ಮ ಹತ್ರ ಗಂಡಿತ್ತು, ಅದೇ ಗಂಡ್ ಕೈಯ ಕ್ರಾಸ್ ಮಾಡಿಸ್ಕೊಂಡು
ತಿರ್ಗಿ ಇನ್ಬ್ಲೀಡ್ ಆಗ್ಬಿಡ್ತದೆ. ಯಾವತ್ತಷ್ಟೇ ಕುರಿ ನಾವು ಮಾಡ್ಸಿದ ಗಂಡ ಕೈಯಲ್ಲೇ ಮಾಡಿಸ್ಬಾರ್ದು. 2 ವರ್ಷಕ್ಕೆ ಒಂದ್ಸರಿ ಗಂಡನ್ ಚೇಂಜ್ ಮಾಡ್ಬೇಕು. ಸೊ ಅದು ಇನ್ಬ್ಲೀಡ್ ಅಂತಂದ್ರೆ ಇವಾಗ ಹುಟ್ಟೋವಾಗ ಇಲ್ಲ ಕುಂಟು ಹುಟ್ಟೋದು, ಇಲ್ಲ ಕಣ್ಣಿಲ್ದ್ರೆ ಹುಟ್ಟೋದು, ಈ ತರ ಎಲ್ಲ ಆಗ್ತದೆ. ಅದರಿಂದ 2 ವರ್ಷಕ್ಕೆ ಯಾರೇ ರೈತರಾಗ್ಲಿ ಅವ್ರ ಹತ್ರ ಹೆಣ್ಣು ಬೇಕಾದ್ರೆ ಇದ್ರೆ ಅದನ್ನ ಬೇಕಾದ್ರೆ ಕಂಟಿನ್ಯೂ ಮಾಡ್ಕೊಂಡಿ, ಗಂಡನ್ ಮಾತ್ರ ಬೇರೆ ಹಿಂಡದಿಂದ ಇಲ್ಲ ಬೇರೆ ಕಡೆ ತರೋದು ಎಲ್ಲ ಮಾಡ್ಬೇಕು. ನಾವ್ ಅದನ್ನ ಇದ್ ಮಾಡ್ಬಿಟ್ಟು ಒಂದ್ 2 ಕುರಿ ಬೇರೆ ಪೂನಾದಿಂದ 2 ಕುರಿ ತಿರಿ ಡಾರ್ಪರ್ ಯಾರು ನಮ್ಮ ಹತ್ರ 2 ಹಳೆ ಗಂಡಿಗೆ ಕೊಟ್ಬಿಟ್ಟು ಇವು ಹಸು ತಗೊಂಡ್ಬಿಟ್ಟು. ಎಷ್ಟು ಜಾತಿ ಕುರಿಗಳಿದೆ ಸರ್ ನಮ್ಮ ಹತ್ರ ಇವಾಗ 4-5 ಜಾತಿ ಕುರಿ ಇದೆ. ಒಂದು ಡಾರ್ಪರ್ ಇದೆ, ಆಮೇಲೆ 2ನೇದ್ ಬಂದು ಮೆರೂನ್ ಅಂತಿದೆ, ಒಂದು ದುಂಬಾ ಇದೆ, ಆಮೇಲೆ ರಾಂಬುಲೆಟ್ ಅಂತಿದೆ, ಅದರಲ್ಲಿ ಒಂದ್ ಸ್ವಲ್ಪ ಡೆಕ್ನಿ ಅಂತಿದೆ. 5 ಜಾತಿ ಕುರಿ ಇದೆ ಸರ್. ಇದು ಡಾರ್ಪರ್ ಅಂತೇಳಿ, ಇದು ಡಾರ್ಪರ್ ಸರ್. ಇದರಲ್ಲಿ ಡಾರ್ಪರ್ ಅಲ್ಲಿ ಎರಡು ತರ ಡಾರ್ಪರ್ ಬರ್ತದೆ. ಇದು ಬ್ಲಾಕ್ ಹೆಡ್ ಡಾರ್ಪರ್, ಇದು ಅದರಲ್ಲೇ ಬಂದು ಇದು ವೈಟ್ ಹೆಡ್ ಡಾರ್ಪರ್. ಇದು ಈ ಕಡೆ ಬರ್ದಿದ್ದು ಇದು ವೈಟ್ ಹೆಡ್ ಡಾರ್ಪರ್. ಯಾವ್ದೇ ಕುರಿ ಆಗ್ಲಿ ವರ್ಷ ಇದು 2 ವರ್ಷಕ್ಕೆ 3 ಸೂಲು. ಯಾವ ಕುರಿ ನಮ್ ನಾಟಿ ಕುರಿ ಆಗ್ಲಿ ಬೇರೆ ಕುರಿ ಆಗ್ಲಿ ಡಾರ್ಪರ್ ಆಗ್ಲಿ ಎಲ್ಲ ಅಷ್ಟೇ. ಅಂದ್ರೆ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ವರ್ಷಕ್ಕ ನಾವು 3 ಸೂಲ್ ತಗೊಬೇಕು ಅಂತಂದ್ರೆ 3 ತಿಂಗಳು ಆತ ಇದ್ದಂಗೆ ತಾಯಿ ಸಪರೇಟ್ ಮಾಡ್ಬೇಕು, ಮರಿ ಇದನ್ನ ಸಪರೇಟ್ ಮಾಡ್ಬೇಕು. ಅವ ಸಪರೇಟ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಅದು ನಾವು 5 ತಿಂಗಳು 6 ತಿಂಗಳು ತಾಯಿಯೊಳಗೆ ಬಿಟ್ರೆ ಅದ್ ಬಿರಿನ ಗರ್ಭಧಾರಣೆಗೆ ಬರಲ್ಲ, ಅಂದ್ರೆ ಕ್ರಾಸಿಂಗ್ ಬರಲ್ಲ. ಅದ್ ನಾವ್ ಎಷ್ಟು ಬಿರಿನ ನಾವು ಮರಿನ ತಾಯಿನ ಬೇರ್ಪಡಿಸ್ತಿರೋ ಅದನ್ನ ಅಷ್ಟು ಬಿರಿನ ಅದು ತಿರ್ಗಿ ಮತ್ತೆ ಗಂಡು ತಗೊಂಡು ಬಿರಿನ್ ಕ್ರಾಸ್ ತಗೊಂಡು ತಿರ್ಗಿ ಮತ್ತೆ ಇದಾಗ್ತದೆ. ಸರ್ ಈಗ ನೀವು ಇಲ್ಲಿ ವೈಟ್ ಡಾರ್ಪರ್ ಮತ್ತೆ ಬ್ಲಾಕ್ ಡಾರ್ಪರ್ 2 ಮಾಡಿದೀರಾ, ಏನ್ ಡಿಫ್ರೆನ್ಸ್ ನೋಡಿದ್ರಿ ಸರ್ ನೀವು? ಸರ್ ಡಿಫ್ರೆನ್ಸ್ ಏನಿಲ್ಲ, ಅಂದ್ರೆ ಕೆಲವರು ಅಂದ್ರೆ ಇದು ಏನಾಗ್ತದೆ ಅಂದ್ರೆ ನಾವು ರಾಂಬಲೆಟ್ ಕುರಿಕ್ ಹಾಕಿ ಆಮೇಲೆ ಮೆರೂನ್ಗೆ ಹಾಕಿ ಬೇರೆ ಬೇರೆ ಕುರಿಗಳಿಗೆಲ್ಲ ಇವನ್ನ ಡಾರ್ಪರ್ ನ ಕ್ರಾಸ್ ಮಾಡ್ಸಕ್ ಹಾಕಿದಾಗ ಏನಾಗ್ತದಂದ್ರೆ ವೈಟ್ ಡಾರ್ಪರ್ ಫುಲ್ಲು ಅದು ಡಾಮಿನೆಂಟ್ ಜಾಸ್ತಿ ಇರೋದ್ರಿಂದ ವೈಟ್ ರಾಂಬಲೆಟ್ ಹಾಕಿ ನೋಡಿದ್ರೆ ಅಲ್ಲೆಲ್ಲೇ ಪ್ಯಾಚ್ ಬರೋದು, ಆಮೇಲೆ ಅಷ್ಟೊಂದು ಪ್ಯಾಚಸ್ ಬಂದ್ರೆ ಅಷ್ಟು ಡಿಮ್ಯಾಂಡ್ ಇರಲ್ಲ ಮರಿಗ. ಅದರಿಂದ ವೈಟ್ ರಾಂಬಲೆಟ್ ಆಗ್ಲಿ ಇಂಥವಕ್ಕೆಲ್ಲ ವೈಟ್ ಹಾಕಿದ್ರೆ ಆ ಕುರಿ ವೈಟ್ ಇರೋದ್ರಿಂದ ಈ ಕುರಿ ವೈಟ್ ಇರೋದ್ರಿಂದ ಮರಿ ಪೂರ್ತಿ ವೈಟ್ ಬರ್ತದೆ. ಆ ಮರಿ ಸೇಲಿಂಗ್ ಬಿರಿ ಚೆನ್ನಾಗ್ ಆಗ್ತದೆ. ಡಿಮ್ಯಾಂಡ್ ಇದೆ ಸರ್, ಡಿಮ್ಯಾಂಡ್ ಇದೆ. ಅಂದ್ರೆ ಇದು ಪ್ಯೂರ್ ಟು ಪ್ಯೂರ್ ಮಾಡಿದ್ರೆ ನೀಟಾಗಿ ಬರ್ತದೆ. ಅಂದ್ರೆ ಇದನ್ನ ನಾವು ಡಾರ್ಪರ್ ನ ಬೇರೆ ರಾಂಬಲೆಟ್ ಆಮೇಲೆ ಡೆಕ್ನಿಗ ಆಮೇಲೆ ಮೆರೂನ್ಗೆ ಇದಕ್ಕೆಲ್ಲ ಹಾಕಿ ನೋಡಿದ್ರಿ ಅದ್ರಲ್ಲಿ ಏನ್ ಅಷ್ಟೊಂದು ಇದು ಬರಿಲ್ಲ. ತಿರುಗಿ F1 F2 ಜನರೇಷನ್ ಆದ್ರೆ ಅರ್ಗ್ ಬೇಕಾದ್ರೆ ಒರಿಜಿನಲ್ ಗಂಡ ಹಾಕೊಂಡ್ರೆ ಅದ್ರಲ್ಲಿ ಬರ್ತದೆ, ಅದೇನ್ ತೊಂದ್ರೆ ಇಲ್ಲ ಸರ್. 2 ವರ್ಷಕ್ಕೆ 100-120 ಗಂಡು 150 kg ಗಂಟ ಇರ್ತದೆ, 80 100 kg ಗಂಟ ಇರ್ತವೆ ಹೆಣ್ಣುಗಳು. ನೀವೇ ನೋಡ್ರಿ, ಇಲ್ಲಿ ಬೇಕಾದ್ರೆ ಬಿಡಿಸ್ತೀನಿ. ನೋಡ್ರಿ ಇವೆಲ್ಲ ಫಲ ಆಗಿರೋ ಕುರಿಗಳು. ಇದೆ ಸರ್, ಎಲ್ಲ ಇದು ಕ್ಯಾರಿ ಆಗಿರ್ತವೆ, ಮರಿಗಳು ತುಂಬಾ ಆಗಿರ್ತವೆ. ಹಂಗಾಗಿ ಇದರಲ್ಲಿ ಕೆಲವೆಲ್ಲ ಟಿನ್ಸು ಬರೋಂತ ಚಾನ್ಸ್ ಇರ್ತವೆ. 2 ಅವಳಿ ಜವಳಿ ಮರಿಗಳು ಬರ್ತವೆ. ಮೆರೂನ್ ಅಂತೇಳಿ, ಮೆರೂನ್ ಅಂತೇಳಿ ಇದು ಬಂದು ನಾವು ಕಾಶ್ಮೀರು ಆಮೇಲೆ ಊಟಿ ಕೊಡೆಕೆನಲ್ಲು ಈ ಕಡೆ ಎಲ್ಲ ಹೋದ್ರೆ ಇವು ಕಾಶ್ಮೀರ್ ಕುರಿಗಳು ಕಾಣಿಸ್ತವೆ. ಇದ್ರಲ್ಲಿ ಏನು ವಿಶೇಷತೆ ಅಂತಂದ್ರೆ ಅಲ್ಲಿ ನಾವು ನೋಡಕ್ ಹೋದಾಗ ಅಲ್ಲಿ ಇದ್ರಲ್ಲಿ ಬರೋಂತ ಈ ಉಣ್ಣೆ ತೆಗೆದ್ರೆ ಅಲ್ಲಿ ಅದ್ರಲ್ಲಿ ಸ್ವೆಟರ್ ಮಾಡ್ತಾರೆ, ಮೊಪ್ಲೇರ್ಸ್ ಮಾಡ್ತಾರೆ, ಆಮೇಲೆ ಅದ್ರದ್ದೇ ಸ್ವೆಟರ್ಗಳು ಮಾಡ್ತಾರೆ. ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಈ ಹುಲ್ಲುಗ. ನಮ್ ಇದ್ರಲ್ಲಿ ಇವಾಗ ಸದ್ಯಕ್ಕೇನು ಯಾರು ತಗೋತಾ ಇಲ್ಲ. ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಇದಕ್ಕೆಲ್ಲ. ಆಮೇಲೆ ಇದ್ರಲ್ಲೇ ದುಂಬಾ ಅಂತಿದೆ, ಇದ್ರಲ್ಲಿ ಟರ್ಕಿ ದುಂಬಾ ಅಂತೇಳಿ. ಇದು ಅರಾಬು ಆಮೇಲೆ ದುಬಾಯಿ ಈ ಕಡೆ ಎಲ್ಲ ತುಂಬಾ ಇದು ಚೆನ್ನಾಗಿ ಒಳ್ಳೆ ಸೇಲಿಂಗ್ ಚೆನ್ನಾಗಿದೆ. ಇದು ಚೆನ್ನಾಗಿ ತೊಳೆದ್ಬಿಟ್ಟು ಇದು ನಾವು ತೆಗಿತೀರಿ, ಹುಲ್ಲು ತೆಗಿತೀರಿ. ಅದೇ ಗುಂಡಿಗ ಇದಕ್ಕೆ ತಿಪ್ಪೆಕ್ ಹಾಕಿ ಅದನ್ನ ಅದ್ರ ಮೇಲೆ ಗೊಬ್ಬರ ಹಾಕಿ ಅದನ್ನ ತೋಟಕ್ಕೆ ಯೂಸ್ ಮಾಡಿ ಗೊಬ್ಬರ ಮಾಡ್ಕೊಂಡು. ಸರ್ ಇದು ಮಟನ್ ಇದು ಅಷ್ಟೇ, ಇದು ಸೇಮ್ ಡಾರ್ಪರ್ ಇದ್ದಂಗೆ ಇದನ್ನು. ಇದು 80-100 kg ಗಂಟ ಇರ್ತಾವೆ ಹೆಣ್ಣುಗಳು. ಆಮೇಲೆ ದುಂಬಾ ಬಂದು 100-150 kg ಗಂಟ. ನೋಡಿ ಇವಾಗ ಇದು ಹೆಚ್ಚು ಕಮ್ಮಿ 100 kg ಐತೆ ಇದು ಹೆಣ್ಣು. ವಿತ್ ಕ್ಯಾರಿ ಇದೆ ಅದು. ಆಮೇಲೆ ಇದ್ರಲ್ಲಿ ವಿಶೇಷತೆ ಏನಂತಂದ್ರೆ ಆ ಮುಂದಿನ ಭಾಗ ಏನಿದೆಯಲ್ಲ ಅದೆಲ್ಲ ಮಾಂಸ. ಆ ಹಿಂದೆಗಡೆ ಏನು ಅದು ಇದಿರ್ತದಲ್ಲ ಅದು ಮಾತ್ರ ಅದು ಕೊಲೆಸ್ಟ್ರಾಲ್ ಕೊಬ್ಬು ಅಂತಾರಲ್ಲ ಅದು. ಅಂದ್ರೆ ಅದು ಫಿಲ್ಟ್ರೇಟ್ ಇದು ತುಂಬಾ ಚೆನ್ನಾಗಿರ್ತದೆ. ಮಟನ್ ಮಾತ್ರ ತುಂಬಾ ಚೆನ್ನಾಗಿರ್ತದೆ.
ಮೊನ್ನೆ ನಾವು ಹೆಚ್ಚು ಕಮ್ಮಿ ಇದ್ರದ್ದೊಂದು 60ರಿಂದ 70 ಕುರಿ ಕೊಟ್ರಿ. ಈ ದುಂಬಾ ಕ್ರಾಸ್ ಮರಿ ಯಾವ 50-60 ಕೆಜಿ ಕಮ್ಮಿ ಯಾವ ಇರಲಿಲ್ಲ. ಎಲ್ಲ 60 ಕೆಜಿ 70 ಕೆಜಿ ಎಲ್ಲ 30,000 35,000 ಈ ತರನೇ ಕೊಟ್ರಿ. ಹೆಚ್ಚು ಕಮ್ಮಿ ಒಂದು 100-150 ಟಗರಿದ್ವು. ಹೆಚ್ಚಾಗಿ ಯಾವ ಪ್ರದೇಶದಲ್ಲಿ ಸರ್? ಸರ್ ಇದು ನಾವು ಅವಾಗ ನೋಡಕ್ ಹೋದಾಗ ಇದು ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿದಾಗ ಇದು ಆ ಕಡೆ ಜಾಸ್ತಿ ಬಂದಿದ್ದು ಅರಾಬು, ಆಮೇಲೆ ದುಬಾಯಿ ಈ ಕಡೆ. ಆಮೇಲೆ ಇಲ್ಲಿ ಹತ್ರದಾಗ ನೋಡೋಣ ಅಂದ್ರೆ ಒಬ್ರು ಡೆಲ್ಲಿ ಒಳಗೆ ಒಬ್ರ ಹತ್ರ ಇದ್ವು. ಅವ್ನು ಸರ್ಚ್ ಮಾಡಿ ತಿರ್ಗಿ ಅವ್ರ ಹತ್ರ ಹೋಗಿ ಮಾತಾಡಿ ಒಂದು ಟಗರ್ ಬಂದು ನಮ್ಗೆ 1.5 ಲಕ್ಷ ರೂಪಾಯಿ ಬಿತ್ತು. ಹೆಣ್ಣು ಬಂದು 80,000 ರೂಪಾಯಿ ಬಿತ್ತು ನಮ್ಗೆ. ಇದ್ಯಾವ ಜಾತಿ ಮರಿ ಬಳಸೋದು ಸರ್? ಇದು F1s. ಇದಂದ್ರೆ F1s ಅಂದ್ರೆ ಡಾರ್ಪರ್ ಗಂಡು, ಪ್ಯೂರ್ ಗಂಡು. ನಮ್ಮ ಹತ್ರ ನಾಟಿ ಕುರಿ ಆಗಿರ್ಬೋದು, ಇಲ್ಲ ಮೆರೂನ್ ಆಗಿರ್ಬೋದು, ಇಲ್ಲ ರ್ಯಾಂಬುಲೆಟ್, ಈ ತರ ಕುರಿಗಳ ಮೇಲೆ ಫಸ್ಟ್ ಕ್ರಾಸ್ ಮಾಡಿ ತೆಗಿಯಂತ ಮರಿ F1. ಮತ್ತೆ ಆ ಹೆಣ್ಣನ್ನ ಮತ್ತೆ ಡಾರ್ಪರ್ ಕೊಟ್ರೆ ಎರಡನೇ ಸೂಲಕ F2 F3 ಜನರೇಷನ್ಗ ನಮ್ ಕಡೆ ಡಾರ್ಪರ್ ಟು ಡಾರ್ಪರ್ ಬರೋದು. 3 ಜನರೇಷನ್ ಬೇಕು. ಇವೆಲ್ಲ F1 ಅಂತೀರಾ? ಇದೆಲ್ಲ F1 ಸರ್. ಸರ್ ಎಷ್ಟು ತಿಂಗಳು ಮರಿ ನೋಡಿ ಇದು F2 ಜನರೇಷನ್ ಹೆಣ್ಣಿದು ಈ ಕುರಿ. ಎಷ್ಟು ತಿಂಗಳು ಮರಿ ಸರ್ ಅಂದಾಜು? ಸರ್ ಇದೆಲ್ಲ 2.5 ತಿಂಗಳು 3 ತಿಂಗಳು ಮರಿಗೆ 25 ಕೆಜಿ ಹಿಂಗಿರ್ತವೆ. ಅವು ಹೆಚ್ಚು ಕಮ್ಮಿ ಹೆಣ್ಣನ್ನೇ ಒಂದಷ್ಟು ಉಳಿಸ್ಕೊಂತೀರಿ, ಒಂದಷ್ಟು ಯಾರ ಬಂದ್ ಕೇಳಿದ್ರು ಕೊಡ್ತೀರಿ. ಇವು ಕೆಜಿ 2,000 ರೂಪಾಯಿ ಹಂಗೆ ಚಾರ್ಜ್ ಮಾಡ್ಬಿಟ್ಟು ಹೆಣ್ಣು ಕೊಡ್ತೀರಿ. F1 ಗಂಡ ಆದ್ರೆ ಕೆಜಿ 1,000 ರೂಪಾಯಿ ಹಂಗೆ ಗಂಡು ಕೊಡ್ತೀವಿ. ಅದು ಪ್ಯೂರ್ ಗಂಡು, ಅದು ವೈಟ್ ಅಲ್ಲಿದೆ ನೋಡಿ. ಹೆಣ್ಣಾದ್ರೆ ಕಮ್ಮಿನಾ ಸರ್? ಹೆಣ್ಣು ಕಮ್ಮಿ ಸರ್ F1. ಡಾರ್ಪರ್ ಆದ್ರೆ ಕಾಸ್ಟ್ಲಿನೇ. ಇದು ರ್ಯಾಂಬುಲೆಟ್ ಅಂತೇಳಿ, ರ್ಯಾಂಬುಲೆಟ್ ಇದ್ರಲ್ಲೂ ಒಂದು ಗಂಡು ಡಾರ್ಪರ್ ಕ್ರಾಸಿಂಗ್ ಹಾಕಿರ್ತೀವಿ ನಾವು. ಇದನ್ನು ತುಂಬಾ ಚೆನ್ನಾಗಿ ಬರ್ತದೆ. ಇದು ಅಂದ್ರೆ ಇದು ನೋಡಕ್ ಕುರಿ ಚಿಕ್ಕದಾಗಿದ್ರು ಹಾಲು ತುಂಬಾ ಚೆನ್ನಾಗ್ ಆಗ್ತದೆ. ಇದ್ರಲ್ಲಿ ಹಾಲು ಚೆನ್ನಾಗ್ ಆಗ್ತದೆ, ಮುರಿ ಚೆನ್ನಾಗ್ ಸಾಕ್ತದೆ ಈ ಕುರಿ. ಸರ್ ಡಾರ್ಪರ್ ಏನ್ ಸರ್ ಡಿಫ್ರೆನ್ಸ್? ಸರ್ ಡಾರ್ಪರ್ ಬಂದು ಒಂದು ಕುರಿ ಬಂದು 5 ಲಕ್ಷ ರೂಪಾಯಿ ಆಗ್ತದೆ. ಎಲ್ಲಾ ರೈತರು 5 ಲಕ್ಷ ರೂಪಾಯಿ ಕೊಟ್ಟು ಯಾರು ಕುರಿ ತಗೊಂಡೋಗೋದಿಲ್ಲ. ಅದ್ರನ್ನ ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಹತ್ರ ಇರೋ ಕುರಿ ನಾಟಿ ಕುರಿ ಅದು ಪರವಾಗಿಲ್ಲ, ಅದ್ರಗೊಂದು ಗಂಡು ತಗೊಂಡೋಗಿ ಫಸ್ಟ್ ಅದ್ರನ್ನ ನಾವು ಕ್ರಾಸ್ ಮಾಡಿಸ್ಕೊಂಡು ಅದ್ ಬರಂತ ಮರಿಗಳು ಹೆಣ್ಣು ಮರಿಗಳು ನಾವು ಮಾಡ್ಕೊಂಡು ಗಂಡು ಮರಿಗಳನ್ನ ಬೇಕಾದ್ರೆ ಚೆನ್ನಾಗಿ ಮೇಯಿಸ್ಬಿಟ್ಟು ಫ್ಯಾಟ್ನಿಂಗ್ ಮಾಡ್ಕೊಂಡು ಅಲ್ಲ ಬರಂತ ಗಂಡನ ನಾವು ಮತ್ತೆ ಒಂದು ಒಳ್ಳೆ ಡಾರ್ಪರ್ ಮರಿ ತಗೊಂಡೋಗಿ ಅದ್ ಕ್ರಾಸ್ ಮಾಡ್ಸಿದ್ರೆ ಒಂದೊಂದು ದಿನಗಳಿಗೆ ಅದನ್ನು ಪ್ಯೂರ್ ಆಗ್ತದೆ. ಯಾಕಂದ್ರೆ ಎಲ್ಲಾರು ಇವಾಗ ನಾವು ಕೊಟ್ಟಂಗೆ ನಾವು ತಗೊಂಡಾಗ 50-60 ಲಕ್ಷ ಕೊಟ್ಟು ನಾವು ತಂದಿದ್ದು ಕುರಿಗಳನ್ನ. 50-60 ಲಕ್ಷ ಅಂದ್ರೆ ಏನಪ್ಪಾ ರೈತರಿಗೆ ಊರ್ಕೇನು ಹುಚ್ಚ ಅನ್ನೋ ಲೆಕ್ಕಕ್ಕ ಏನಪ್ಪಾ ಕುರಿಕ್ 50-60 ಲಕ್ಷ ಯಾರಪ್ಪ ಕೊಡ್ತಾರೆ ಅಂತ ಇದ್ರು. ಅದು ಅವ್ರಿಗೆ ಗೊತ್ತಿರಲಿಲ್ಲ ಅದ್ರದ್ದು ಬ್ರೀಡ್ ಹೆಂಗೆ, ಅದ್ರ ಬೇರೆ ಕಂಟ್ರಿಯಿಂದ ಇಲ್ಲಿ ತರಕ ಪರ್ಮಿಷನ್ ಇಲ್ಲ. ಒಂದು ಎಲ್ಲ ಸರ್ಚ್ ಮಾಡಿ ನೋಡಿದ್ರಿ ನಾವುನು, ಅಥವಾ ಏನೋ ತರನ ಆಯ್ತು ಏನೋ ಮಾಡೋಣ ಅಂತ. ಅದು ಏನಂತಂದ್ರೆ ಅದು ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ಬೇರೆ ಕಂಟ್ರಿಯಿಂದ ಇನ್ನೊಂದು ಕುರಿ ಬಂತು ಅಂದ್ರೆ ನಮ್ಮ ಹತ್ರ ಇರೋ ಕುರಿ ಡಿಮ್ಯಾಂಡ್ ಕಮ್ಮಿ ಆಗ್ತದೆ ಅಂತ ಹೇಳಿ ಅದು ಪರ್ಮಿಷನ್ ಸಿಗೋದಿಲ್ಲ. ಅದೇ ಎಂಬ್ರಿಯಸ್ ಟ್ರಾನ್ಸ್ಫರ್ ಮಾಡೋದು ಇನ್ನೊಂದು ಮತ್ತೊಂದು ಆ ತರ ಪ್ರೊಸೆಸ್ ಐತೆ. ಇದೆಲ್ಲ ಮಾಡಷ್ಟು ಇವಾಗ ಇದಿಲ್ಲ. ನಾವು ಸದ್ಯಕ್ಕೆ ಇವಾಗ ಸಿಕ್ಕೈತಲ್ಲ, ಇದನ್ನೇ ದೊಡ್ಡದು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡೋಣ. ರೀಸೆಂಟ್ ಅಲ್ಲಿ ಇವಾಗ 10 ಕೋಟಿ 1 ಎಕರೆ ನಾವು ನಿಂತಿರೋ ಜಾಗ. ಇವಾಗ ನಾವು ನಿಂತಿರೋ ಜಾಗ 10 ಕೋಟಿ. ನಾವ್ ಇವಾಗ ಇಲ್ಲಿ ನಮ್ ಜಮೀನ್ ಸಾಲ್ತಾ ಇಲ್ಲ ಅಂತ ನಾವು ಹೋಗಿ ಶಿಲ್ಘಟ್ಟ ಆಚೆ ಹೋಗಿ ತೆಗಿತಾ ಇದ್ರಿ. ಅಲ್ಲಿ ಆನ್ ದಿ ಸ್ಪಾಟ್ ಇವಾಗ ಅಲ್ಲಿ 30-40 ಲಕ್ಷ ಆಗ್ಬಿಟ್ಟಿದೆ. ಮೊದ್ಲಕ್ಕೆಲ್ಲ 5 ಲಕ್ಷ 10 ಲಕ್ಷ ಅಂತ ಇದ್ರು, ಇವಾಗ ಅಲ್ಲಿನೂ 60-70 ಲಕ್ಷ ಆಗ್ಬಿಟ್ಟಿದೆ. ಹಂಗಾಗಿ ಭೂಮಿ ಯಾರು ಕಳಿಯಕ್ ಹೋಗ್ಬೇಡ್ರಿ. ಇರೋದ್ರನ್ನ ನಿಮ್ ತಂದೆಯವರು ನಿಮ್ ತಾತನವರು ಏನೋ ಮಾಡಿರ್ತಾರೆ, ಅದನ್ನ ಉಳಿಸ್ಕೊಂಡು ಹೋಗ್ರಿ. ಆಮೇಲೆ ನೀವೇನು ಬೆಳಗ್ಗೆಯಿಂದ ಸಂಜೆ ಗಂಟ ಮೈ ಮುರ್ಕೊಂಡ್ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ. ಆರಾಮ ನಮ್ಗೂ ಭಾನುವಾರ ರಜಾ ಅಂತ ನೀವ್ ದಿನೆಲ್ಲ ರಜಾ ಮಾಡ್ಕೊಂಡ್ರು ಯಾರೇನು ಯಾಕಪ್ಪ ನೀನ್ ಕೆಲ್ಸಕ್ಕೆ ಹೋಗಿಲ್ಲ, ಇನ್ನೊಬ್ರ ತಕ್ಕ ಹೋಗಿ ಅವ್ರು ಕೊಡೋ ಒಂದು 15-20 ಸಾವಿರ ಕೈ ಅಡ್ಡ ಬದ್ಲು ನಮ್ಮ ಸ್ವಂತ ನಮ್ಮಿದು ನಾವ್ ಮಾಡಿದ್ರೆ ಉಂಟು, ಇಲ್ದಿದ್ರೆ ಇಲ್ಲ. ನಾವ್ ಒಂದ್ 2 ಹಸ ಮೇಯಿಸಿದ್ರೆ ಇವತ್ತಿನ ದಿನದಾಗ ಏನು 15 ದಿನಕ್ಕೆ ಒಂದು ಪೇಮೆಂಟ್, ತಿಂಗಳಿಗೆ 2 ಪೇಮೆಂಟ್. ನೋಡ್ದಂಗೆ ನಮ್ ಸ್ನೇಹಿತರು ಇಲ್ಲಿ ಊರಲ್ಲಿ ಒಂದ್ 7-8 ಹಸ ಕಟ್ಕೊಂಡವ್ರೆ. ಹೆಚ್ಚು ಕಮ್ಮಿ ಅವರು ನಮ್ಮನೇಲೂ ಹಸು ಇದೆ. ನಮ್ದು ಹೆಚ್ಚು ಕಮ್ಮಿ 4 ಹಸ ಇದೆ, ಒಂದು 2 ಎಮ್ಮೆ ಇದೆ, 2-3 ಕರ ಇದೆ. ಅದ್ರಲ್ಲೂ ಹೆಚ್ಚು ಕಮ್ಮಿ ಒಂದು ತಿಂಗಳಕ್ಕೆ ಎತ್ತಿನ ಹೆಂಗನ ನಮ್ಮ ಬ್ರದರು ನಮ್ಮ ಅತ್ತಿಗೆಗಳು ಅವ್ರ ಆದ್ರೂ ಒಂದು 30-40 ಸಾವಿರ ರೂಪಾಯಿ ಅದ್ರಲ್ಲೂ ಇನ್ಕಮ್ ಇದೆ ನಮ್ಗೆ. ಆಮೇಲೆ ಅದ್ರಲ್ಲಿ ಬರೋಂತ ಗೊಬ್ಬರ ಎಲ್ಲ ನಾವೇ ಯೂಸ್ ಮಾಡ್ಕೊಂತೀರಿ. ಇಲ್ಲಿ ಬೀಳೋಂತ ಗೊಬ್ಬರ ಎಲ್ಲ ಯೂಸ್ ಮಾಡ್ಕೊಂಡು ಶುಂಠಿ ಒಂದ್ 3 ಎಕರೆ ಶುಂಠಿ ಹಾಕಿದಿರಿ. ಆಮೇಲೆ ಒಂದ್ 4 ಎಕರೆ ಟೊಮೊಟೊ ಹಾಕಿದಿರಿ. ಹಂಗೆ ಇದ್ರಲ್ಲಿ ಒಂದೇ ಬೆಳೆ ಅಂತಾನೆ ಒಂದೇ ಇದ್ರ ಮೇಲೆ ಯಾರು ಡಿಪೆಂಡ್ ಆಗ್ಬೇಡ್ರಿ ರೈತರು. ಎಲ್ಲ ಮಿಶ್ರ ಬೆಳೆ ಅಂತ ಹೇಳಿ ಎಲ್ಲ ಸ್ವಲ್ಪ ಇದ್ ಮಾಡ್ಕೊಳ್ರಿ. ಮುಂದೊಂದ್ ದಿನಗಳ ತುಂಬಾ ಲಾಭ ಇದೆ. ಕೃಷಿ ಅಂತಾರೆ, ಅಯ್ಯೋ ಏನಪ್ಪಾ ಕೃಷಿ
ಇದ್ರ ಕಾಸಿಲ್ಲ ಅಂತ ಯಾರ್ ಸಾರ್ ಹೇಳಿದ್ದು ಇವತ್ತಿನ ದಿನದಾಗ. ಇವತ್ ಮೊನ್ನೆ ನನ್ಗೆ 60-70 ಲಕ್ಷ ಆಯ್ತು ಕುರಿ ಒಳಗ. ನೀವು ಬೇರೆ ಯಾವ್ದ್ರಾಗ ಹೋದ್ರೆ GST ಇನ್ನೊಂದು ಮತ್ತೊಂದು ಟ್ಯಾಕ್ಸ್ ಅದು ಇದು ಅಂತ ಇದೆ. ಇದ್ರಲ್ಲಿ ನೀವು ಮಾಡಿದ್ದೆಲ್ಲ ನಿಮ್ದೇನೆ. ಕರೆಂಟ್ ದೇವ್ರ ಕೊಟ್ಟಂಗ್ ದೇವ್ರ ಹೆಂಗ ಫ್ರೀ ಕರೆಂಟ್ ಇದೆ, ಯಾರಿಗೇನ್ ಕೊಡ್ಬೇಕಾಗಿಲ್ಲ. ಅಷ್ಟು ಮೈ ಬಗ್ಸಿರೋಷ್ಟು ಬದುಕು ಮಾಡ್ಬೇಕಾಗ್ತದೆ. ಮಾಡ್ದಂತೂ ಮುಂದೊಂದ್ ದಿನಗಳಾಗ ರೈತನೇ ರಾಜ್ನು ಅಂತ ಹೇಳ್ಬೋದು. ಸರ್ ಈಗ ನಂದು ಪ್ರಶ್ನೆ, ಡೈಲಿ ಎಷ್ಟು ಟನ್ ಮೇವು ಬೇಕಾಗುತ್ತೆ ಸರ್ ಅದಕ್ಕೆ? ಸರ್ ಒಂದು ಕುರಿ ಮಿನಿಮಮ್ 4ರಿಂದ 5 kg ಮೇವು ತಿನ್ನೋದು. ಡಾರ್ಪರ್ ಮಾತ್ರ ಒಂದು 8ರಿಂದ 10 kg ಮೇವು ಬೇಕಾಗ್ತದೆ ಡಾರ್ಪರ್ ಒಂದಕ್ಕ. ಹಂಗಾಗಿ ನಾವೇನೋ ಅದು ಕೆಜಿ ಲೆಕ್ಕ ತೂಕ ಮಾಡಿ ನಾವೇನೋ ಅಲ್ಲಿ ಹೋಗಿ ತೋಟದಲ್ಲೇ ಕೆಜಿ ಲೆಕ್ಕ ತೂಕ ಮಾಡಿ ತರಕ್ ಆಗಲ್ಲ. ಒಂದ್ ಅಂದಾಜಲ್ಲಿ 1-2 ಟನ್ನೋ 3 ಟನ್ನೋ ಈ ತರ ಹೊಡ್ಕೊಂಡ್ ಬರ್ತೀವಿ ನಾವು. ಅಲ್ಲಿ ಹೊಡ್ಕೊಂಡ್ ಬಂದಿದ್ರು ಇಲ್ಲಿ ಅಂದಾಜ್ ಕಟ್ಕೊಂತೀರಿ. ಇಲ್ಲಿ ಅದ್ರ ಟಬ್ಗಳು ಮಾಡ್ಕೊಂಡಿದ್ರಿ. ಆ ಟಬ್ಬಲ್ಲಿ ಒಂದೊಂದು 20-20 kg ಹಿಡಿತದೆ. ಆ ಒಂದೊಂದು ಇದ್ರಕ್ಕ 4-5 ಟಬ್ ಹಾಕ್ತಿರಿ. ಆ ಲೆಕ್ಕಕ್ಕೆ 100-120 kg 150 kg ಗಂಟನು ಒಂದೊಂದು ಕಂಪಾರ್ಟ್ಮೆಂಟ್ ಕೋತದೆ. ಎಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾವ 60 ಕುರಿ 70 ಕುರಿ ಇರೋ ಅಂತ ಕಂಪಾರ್ಟ್ಮೆಂಟ್ಗಳಕ ಅಲ್ಲೊಂದು 10 ಬಟ್ಲು 12 ಬಟ್ಲು ಹಾಕ್ತಿರಿ. ಅಲ್ಲಿ 12 ಬಟ್ಲು ಹಾಕಿದಾಗ ಅಂತಂದ್ರೆ ಹೆಚ್ಚು ಕಮ್ಮಿ 240 kg ಟೋಟಲ್ ಆಗಿ ಒಂದು 1000-1200 kg ಗಂಟ 2 ಟೈಮ್ ಮೇವು ಇದಾಗ. ಒಂದ್ ಕುರಿ ಮಿನಿಮಮ್ 3ರಿಂದ 4 kg, ಒಂದ್ 1/4 kg ಫೀಡ್ ಕೊಡ್ತೀವಿ ನಾವು. ಸರ್ ಈಗ ನೀವು ಮೇವಲ್ಲಿ ಈ ನೇಪಿಯರ್ ಒಂದೇ ಹಾಕ್ತೀರಾ ಅಥವಾ ಬೇರೆ ಸರ್ ಒಂದೇ ಹಾಕಿದ್ರೆ ಅಷ್ಟೊಂದು ಇದ್ ಬರೋದಿಲ್ಲ. ಇವಾಗ ನೇಪಿಯರ್ ಅಲ್ಲಿ ಏನಾಗ್ತದೆ ಅಂದ್ರೆ ಕೆಲವೊಂದು ಇದ್ರಲ್ಲಿ ಜೋಳ ಕಡ್ಡಿ ಇವಾಗ ನಮ್ಗೆ ಹೆಂಗೆ ಕಾರ್ಬನ್ ಹೈಡ್ರೋಜನ್ ಈ ತರ ಹೆಂಗೆ ನಮ್ಗೆ ಪ್ರೋಟೀನ್ ಎಲ್ಲ ಬೇಕಾಗ್ತದಲ್ಲ, ಕುರಿ ಮೇಕೆಗೂ ಬೇಕಾಗ್ತದೆ. ಅದ್ರಲ್ಲಿ ಇವಾಗ ನೋಡ್ರಿ ಒಂದ್ರಾಗ ಸೋಡಿಯಂ ಜಾಸ್ತಿ ಇರ್ತದೆ, ಸೀಮೆಲ್ಲ ಸೋಡಿಯಂ ಜಾಸ್ತಿ ಇರ್ತದೆ. ಆಮೇಲೆ ಇದ್ರಲ್ಲಿ ಲೆಗ್ಯೂಮ್ ಜಾಸ್ತಿ ಇರ್ತದೆ. ಆಮೇಲೆ ರೇಷ್ಮೆ ಸೊಪ್ಪಲ್ಲಿ ಇದ್ ಜಾಸ್ತಿ ಇರ್ತದೆ, ನಾರಿನಾಂಶ ಜಾಸ್ತಿ. ಯಾವ್ದು ನಾರಿನಾಂಶ ಜಾಸ್ತಿ ಇರ್ತದೋ ಕುರಿ ಕಟ್ಟೋದ್ ಜಾಸ್ತಿ ಇರ್ತದೆ. ಅದಕ್ಕೆ ನಾವೇನ್ ಮಾಡಿದ್ರಿ ಅಂದ್ರೆ 3-4 ತರ ಮೇವು ಇದ್ ಮಾಡ್ಕೊಂಡಿದ್ರಿ. ಸೂಪರ್ ನೇಪಿಯರ್ ಅಂತ ಹೇಳಿ ಇದ್ ಮಾಡ್ಕೊಂಡಿದ್ರಿ. ಆಮೇಲೆ ರೇಷ್ಮೆ ಸೊಪ್ಪು V1 ಅಂತ ಹೇಳಿ V1 ಸೊಪ್ಪು ಕಂಬಳಿ ಸೊಪ್ಪು ಬೆಳ್ಕೊಂಡಿದ್ರಿ. ಮಿಕ್ಕಿದೆಲ್ಲ ಜಾಸ್ತಿ ಜಾಸ್ತಿ ಬೆಳೆಯೋದು ನಾವು ಮೆಕ್ಕೆಜೋಳನೆ. ಅದನ್ನ ಏನ್ ಮಾಡ್ತೀರಿ ಅಂದ್ರೆ ಒಂದೇ ಸರಿ ಒಂದು 5 ಎಕರೆ 10 ಎಕರೆ ಈ ತರ ಒಂದೇ ಸರಿ ಬಿತ್ತುತ್ತೀರಿ. ಒಂದು 5 ಎಕರೆ 6 ಎಕರೆ ಕೊಯ್ದು ಕೊಡಕ ಅದನ್ನ ಇದ್ ಮಾಡ್ತೀವಿ ನಾವು. ಇನ್ ಮಿಕ್ಕಿದ್ರೆ ನಾವೇ ಸ್ವಂತ ಜೋಳ ಮಾಡ್ಕೊಂಡು ಅದನ್ನ ಫೀಡ್ ಮಾಡಿ ಬೆಳಗ್ಗೆ ಹೊತ್ತು ಅದನ್ನ ಅದಕ್ಕೆ ಸ್ವಲ್ಪ ಹಿಂಡಿ ಬೆರೆಸ್ಕೊಂಡು ಹಿಂಡಿ ಅದಕ್ಕೆ ಬೆರೆಸಿ ಬೆಳಗ್ಗೆ ಹೊತ್ತು ಫೀಡ್ ಮಾಡ್ಬಿಡ್ತಾರೆ. ಸರ್ ಟನ್ನೇಜ್ ಅಂದ್ರೆ ನೋಡ್ರಿ, ಒಂದು ಗುಂಡಿ ಬಂಕರ್ ಇದೆಯಲ್ಲ ಅದೊಂದು 30 ಟನ್ ಹಿಡಿತಾರೆ ನಮ್ಮ ಹತ್ರ ಇರೋ ಬಂಕರ್ಗಳು. ಆ ತರ 3 ಬಂಕರ್ ಇದೆ. ಆ 3 ಬಂಕರ್ ತುಂಬ್ಕೊಂಡ್ರೆ ಹೆಚ್ಚು ಕಮ್ಮಿ 90 ಟನ್ ಆಗ್ತದೆ. ಹೆಚ್ಚು ಕಮ್ಮಿ ನೀವು ಬರೀ ಸೈಲೇಜ್ ಅಲ್ಲೇ ಮೇಸ್ತೀನಿ ಅಂತಂದ್ರೆ 4ರಿಂದ ಒಂದು 5 ತಿಂಗಳ ಗಂಟ ಬರ್ತದೆ. ಇಲ್ಲ ನಾವು ಅದಕ್ಕೆ ಸ್ವಲ್ಪ ಡೈಲಿ ಫ್ರೆಶ್ ಮೇವ್ ತಂದು ಕೊಡ್ತೀರಿ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸೈಲೇಜ್ ಇದ್ ಮಾಡ್ಕೊಂತೀರ, ಹೆಚ್ಚಕ ಒಂದು ವರ್ಷ ಗಂಟನು ಮಾಡ್ಕೊಂಡು. ಅದು ಸೈಲೇಜ್ ಏನಾಗ್ತೈತೆ ಅಂದ್ರೆ ನಾವ್ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ತಿರ್ಗಿ ಮತ್ತೆ ತೆಗೆದ್ಬಿಟ್ಟು ತಿರ್ಗಿ ಹಾಕ್ಬಿಟ್ಟು ಹೆಂಗಂದ್ರೆ ಹಂಗೆ ಪೇಪರ್ಗಳು ಎಳೆದು ಹೋಗ್ಬಾರ್ದು. ತಿರ್ಗಿ ಎಷ್ಟು ನೀಟಾಗಿ ನಾವು ಕವರ್ ಮುಚ್ಕೊಂಡು ಅದನ್ನ ಎಷ್ಟು ಮೇಂಟೈನ್ ಮಾಡ್ತೀರೋ ಅಷ್ಟು ಸೈಲೇಜ್ ಚೆನ್ನಾಗಿರ್ತದೆ. ಸೈಲೇಜ್ ಏನೆಲ್ಲ ಒಂದ್ ಸ್ವಲ್ಪ ಏನೋ ಫಂಗಸ್ ಬಂತು ಅಂದ್ರೆ ಬೂಸ್ಕೆ ಅಂತ ಇದಿರಲ್ಲ, ಅದು ಫಂಗಸ್ ಒಂದ್ ಸ್ವಲ್ಪ ಬಂತು ಅಂದ್ರೇನು ಡ್ಯಾಮೇಜ್ ಆಗೋದು ಗ್ಯಾರಂಟಿ. ಅದನ್ನ ಅದು ಬಂದಿರೋದನ್ನ ಎತ್ತಾಕ್ಬಿಟ್ಟು ಹಾಕಿದ್ರೆ ಪ್ರಾಬ್ಲಮ್ ಏನೂ ಇರಲ್ಲ. ಸಪೋಸ್ ಅದೇನೋ ಕುರಿ ಹೊಟ್ಟೆಗೆ ಹೋಯ್ತು ಅಂದ್ರೆ ಇಲ್ಲ ಅಪಾಷನ್ ಆಗೋದು ಇಲ್ಲ ಬೇದಿ ಆಗೋದು. ಒಂದು ಸರಿ ಬೇದಿ ಏನೋ ಒಂದು ಕುರಿ ಆಗೈತೆ ಅಂದ್ರೆ ಅದು ರಿಕವರಿ ಆಗಕ್ಕೆ 3 ತಿಂಗಳು ಬೇಕು. ಅದಕ್ಕೆ ಯಾವ್ದೇ ಒಂದ್ ಕುರಿ ಆಗ್ಲಿ ಬೇದಿ ಆಗೋದು ಇನ್ನೊಂದ್ ಆಗೋದು ನೋಡ್ಕೊಂಡು ನೀಟಾಗಿ ಇದ್ ಮಾಡ್ಕೊಳ್ರಿ. ಆಮೇಲೆ ಮೇನ್ ವ್ಯಾಕ್ಸಿನ್ ನೋಡಿ, ಇವಾಗ ಮಳೆಗಾಲ ಫಸ್ಟ್ ಈ ಟೈಮಲ್ಲಿ ಇಷ್ಟೊತ್ತಿಗೆ ಆಗೋಗಿರ್ಬೇಕು. PPR ಇದು ಇವಾಗ ಇದ್ ಮಾಡ್ಕೊಬೇಕು, PPR ಮಾಡ್ಕೊಬೇಕು. ಆಮೇಲೆ ನೆಗಡಿ ಮಳೆ ಜಾಸ್ತಿ ಆದ್ರೆ ನೋಡ್ಕೊಂಡು, ಆಮೇಲೆ ಈ ನಿಂತಿರೋ ನೀರುಗಳು ಕುಡಿದು ಬಿಡ್ತವೆ ಈ ಹಳ್ಳಗಳಾಗ ಅಲ್ಲಿ ಇಲ್ಲಿ, ಅದೆಲ್ಲ ನೋಡ್ಕೊಂಡು ಅಷ್ಟು HS ಮಾಡ್ಕೊಬೇಕು. ಜಾಸ್ತಿ ಸೋರೋದ್ ನಿಲ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ HS ಮಾಡ್ಕೊಬೇಕು. ಆಮೇಲೆ ಇದ್ರಲ್ಲಿ ನೀಲಿ ನಾಲಿಗೆ ರೋಗ ಅಂತ ಬರ್ತದೆ. ಅದಂತೂ ಬಂತು ಅಂದ್ರೆ ಟೋಟಲ್ ಫಾರಮೇ ಹೊರಟೋದಂಗೆ. ಅದು ಭಾರಿ ಹುಷಾರ ನೋಡ್ಕೊಬೇಕು. ಅದು ಏನ್ ದಿಗ್ಬೀಳಂತದ್ ಏನಿಲ್ಲ, 1-2 ಕಾಣಿಸಪಟ್ಕ ಒಂಥರ ಮಕ್ಕ ಊದ್ಕೊಂಡಪ್ಪ ಅಂತ ದದ್ರಪ್ಪ ಅಂತ ಬರ್ತದೆ. ನಾಲ್ಕೆ ದಪ್ಪ ಆಗಿರ್ತದೆ. ಏನಿಲ್ಲ, ಕೈಕೊಂಡ್ ಗ್ಲೌಸ್ ಹಾಕೊಂಡು ಅಕಸ್ಮಾತ್ ನೀವು ನಾಲ್ಗೆ ತೆಗೆದು ನೋಡಿದ್ರೆ ಅಕಸ್ಮಾತ್ ಏನೋ ನೀಲಿ ವರ್ಣ ತಿರುಗಿದ್ರೆ ಮಾತ್ರ, ಇಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್ ಇರಲ್ಲ. ಅದಕ್ಕೆ ಹಂಗೆ ಇಮಿಡಿಯೇಟ್ಲಿ ನೀವು ಡಾಕ್ಟರ್ಗೆ ಮಾಡ್ಕೊಂಡು ಅದಕ್ಕೇನ ವ್ಯಾಕ್ಸಿನ್ ಇದ್ ಮಾಡ್ಕೊಂಡ್ರೆ ಮೆಡಿಸನ್ ಹಾಕಂತ ಅದೇನು ರಿಕವರಿ ಆಗುತ್ತೆ. ಯಾವ ತರ ಗೊತ್ತಾಗುತ್ತೆ ಸರ್ ಕಾಯಿಲೆ ಬರೋದೆಲ್ಲ? ಸರ್ ಕಾಯಿಲೆ ಬರೋದಂತಂದ್ರೆ ಇವಾಗ ಡೈಲಿ ನಾವು ಇವಾಗ ಮೇವ್ ಹಾಕಿದ ಆದ್ಮೇಲೆ ಏನ್ ಮಾಡ್ಬೇಕು, ಒಂದ್ 10 ನಿಮಿಷ ಅದು ಎಷ್ಟೇ ಕೆಲಸ ಇರ್ಲಿ 10 ನಿಮಿಷ ವಾಚ್ ಮಾಡ್ಬೇಕು. ಯಾವ ಕುರಿ ಮೇವ್ ತಿಂತಾ ಇಲ್ಲ, ಯಾವ್ದು ಇದ್ ಮಾಡ್ತಾ ಇಲ್ಲ. ಒಂದ್ ಥರ್ಮಾಮೀಟರ್ ಮಾಡ್ಕೊಬೇಕು. ಒಂದ್ ಥರ್ಮಾಮೀಟರ್ ಮಾಡ್ಕೊಂಡು ಯಾವ್ದನ್ನ ಅಕಸ್ಮಾತ್ ಮಂಕಾಗಿ ಎಲ್ಲ ಮಡ್ಕಾಗಿ ನಿಂತಿರೋದು
ಅದು ಗೊತ್ತಾಗೋಗ್ಬಿಡ್ತದೆ. ಬೆಳಗ್ಗೆ ಫೀಡ್ ತಿಂತದೆ, ಆದ್ರೆ ಮಧ್ಯಾಹ್ನ ಊಟ ತಿನ್ನಲ್ಲ. ಇದು ಒಂಥರ ಈ ಬೆಳಗ್ಗೆ ಹೊತ್ತು ಏನಾಗ್ತದೆ, ಇಡ್ಲಿ ಸಾಂಬಾರ್ ಸಿಕ್ದಂಗೆ ತಿನ್ಬಿಡ್ತವೆ. ಬೆಳಗ್ಗೆ ಫೀಡ್ ತಿನ್ಬಿಡ್ತವೆ. ರೋಗ ಇರೋವು ತಿನ್ಬಿಡ್ತಾವೆ, ರೋಗ ಇಲ್ದಿದ್ದವು ತಿನ್ಬಿಡ್ತವೆ. ಅದೇ ರೋಗ ಇರೋದು ಮೇವು ತಿನ್ನಲ್ಲ. ಅಂತದನ್ನ ನಾವೇನ್ ಮಾಡ್ಬೇಕಂದ್ರೆ ಹಿಡ್ಕೊಂಡು ಆ ಮೈಯೆಲ್ಲ ಸೌರಿ ಒಂದ್ಸರಿ ಅದಕ್ಕೆ ಥರ್ಮಾಮೀಟರ್ ಹಾಕಿ, ಅಕಸ್ಮಾತ್ ಏನಾನ 2, 3, 101, 102 ಇದ್ರೆ ನಾರ್ಮಲ್. ಅದೇನಿದೆ 104, 103 ಮೇಲೆ ಹೋಯ್ತು, ರೈಸ್ ಆಯ್ತು ಅಂದ್ರೆ ಟೆಂಪರೇಚರ್ ಇರ್ತದೆ. ನೋಡ್ಕೊಂಡು ಅದಕ್ಕೊಂದು ಇಂಜೆಕ್ಷನ್ ಹಾಕೊಂಡ್ರೆ ಆಟೋಮೆಟಿಕ್. ಏನೋ ಬೇರೆ ತರ ಏನಾನ ಅಕಸ್ಮಾತ್ ಇವಾಗ ನೀಲಿ ನಾಲ್ಗೆ ರೋಗ ಅಂತ ಹೇಳಿದ್ನಲ್ಲ, ಆ ತರದ್ದು. ಆಮೇಲೆ ಇನ್ನೊಂದು ಈ ಜೊಳ್ಳು ಇದು PPR ಬರ್ತದೆ, ಆ ಜೊಳ್ಳು ಸೋರ್ಸ್ಕೊಂಡು ಆಮೇಲೆ ನೀರ್ ಬೇದಿ ತರ ಅಂತವೇನಾನ ಇದಾದ್ರೆ ಅದಕ್ಕೆ ಸಪ್ರೇಟು ಮಾಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಂಡು. ಸುಮಾರು ಜನ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ಸುಮಾರು ಫಾರಮ್ಗಳು ಮಾಡವ ಸರ್. ಇದು ಬೋಯರ್ ಅಂತೇಳಿ, ಇದು ಮೇಕೆ, ಬೋಯರ್ ಮೇಕೆ ಅಂತೇಳಿ. ಇದು ನಾವು ಮಹಾರಾಷ್ಟ್ರ ಕಡೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋವಾಗ ಇದು ಪೂನಾದಲ್ಲಿ ಪಲ್ಟಾನ್ ಅಂತ ಹೇಳಿ ಬರ್ತದೆ. ಅಲ್ಲಿ ಹೋದಾಗ ಈ ಮೇಕೆ ಕಾಣಿಸ್ತು. ಅವಾಗ ಒಂದ್ 4 ಹೆಣ್ಣು 1 ಗಂಡು ತಂದಿದ್ರಿ. ತಂದು ಆಮೇಲೆ ಇಲ್ಲಿ ತಮಿಳ್ನಾಡ್ದು ಕಲಚೇರಿ ಅಂತ ಹೇಳಿ ಒಂದು ಮೇಕೆ, ವೈಟ್ ಮೇಕೆ ಸಿಗ್ತದೆ. ಆ ಮೇಕೆ ಮೇಲೆ ಕ್ರಾಸ್ ಮಾಡಿಸಿ ಇದ್ರ ಮರಿಗಳು ತೆಗೆದು ಇದೊಂದು ಬ್ರೀಡ್ ಇದ್ ಮಾಡ್ತಾ ಇದ್ರಿ. ಆಮೇಲೆ ನಮ್ಮ ಹತ್ರ ಬೀಟಲ್ಲು ಮೇಕೆ ಫಸ್ಟ್ ತಂದಿದ್ ನಾವು ಜಮ್ನಾಪಾರಿ. ಅದು ತುಂಬಾ ಒಳ್ಳೆ ಬ್ರೀಡ್ ಅಂತಾನೆ ಹೇಳ್ಬೋದು ಸರ್. ಇಂಟ್ರೆಸ್ಟ್ ಅಂತ ಏನಿಲ್ಲ, ಹೋದಾಗ ನೋಡಿದ್ರಿ ಅಲ್ಲಿ ತುಂಬಾ ಚೆನ್ನಾಗಿದ್ವು. ಆಮೇಲೆ ಅವ್ರನ್ನ ಕೇಳಿದ್ರಿ ಏನ್ ವರ್ಷಕ್ಕ ಇದು ಏನು ಕೆಜಿ ಬಂದತ್ತು ಅಂತ. ಅವ್ರು 70 ರಿಂದ 80 ಕೆಜಿ ಟಗರ್ಗಳೆಲ್ಲ 100 ಕೆಜಿ ಬರ್ತವೆ ಅಂದ್ರು. ಸರಿ, ನಮ್ಮವೆಲ್ಲ 30 ಕೆಜಿ 40 ಕೆಜಿಗೆಲ್ಲ ಕಡಿಯಾತಾ ಇದ್ವಲ್ಲ. ಸರಿ, ಒಂದು ನಾವು ತಗೊಂಡೋಗಿ ಕ್ರಾಸ್ ಮಾಡಿಸಿ ನೋಡೋಣ, ನಮ್ಮ ಮೇಕೆಗಳ ಮೇಲೆ ಇದ್ ಮಾಡೋಣ ಅಂತ ಇದ್ ಮಾಡಿದ್ರೆ. ಆಮೇಲೆ ಈಗ ಬಂದು ಇಲ್ಲೊಬ್ರು ನಮ್ಗ ಬೀಜಕೆರೆ ವೀರಭದ್ರಪ್ಪ ಅಂತ ಹೇಳಿ ಅವ್ರ ಹತ್ರಕ್ ಹೋದಾಗ ತಲಚೇರಿ ಮೇಕೆ ಮೇಲೆ ಅವರು ಬೋಯರು ತಂದು ಕ್ರಾಸ್ ಮಾಡಿಸಿದ್ರು. ಅವ್ರನ್ನ ಕೇಳಿದ್ರೆ ತಲಚೇರಿ ಕ್ರಾಸ್ ಮಾಡಿಸಿದ್ರೆ ತುಂಬಾ ಚೆನ್ನಾಗ್ ಬರ್ತವೆ ಅಂತ ಹೇಳಿದ್ರು. ಸರಿ ಅಂತ ಅನ್ಬಿಟ್ಟು ಅವ್ರ ಹತ್ರನೇ ಒಂದಷ್ಟು ತಲಚೇರಿ ಮೇಕೆ ತಗೊಂಡು ಅವ್ರ ಹತ್ರ ಒಂದಷ್ಟು ಮರಿ ತಗೊಂಡು ಆಮೇಲೆ ಅಲ್ಲಿಂದನು ಇದು ಬೋಯರ್ನ ಇದ್ ಮಾಡಿದ್ವಿ. ಇದು ಮರಿ ಕೆಜಿ ಲೆಕ್ಕ. ಹೆಣ್ಣಾದ್ರೆ ಕೆಜಿ 2,000 ರೂಪಾಯಿ ಮಾಡ್ತೀರಿ, ಗಂಡಾದ್ರೆ ಕೆಜಿ 1,500 ರೂಪಾಯಿ ಮಾಡ್ತಾ ಇದೀರಿ. ಇವೆಲ್ಲ ಕೆಜಿ ಲೆಕ್ಕದಾಗೆ ಮಾರೋದು. ಇವು ತುಂಬಾ ಒಳ್ಳೆ ಬ್ರೀಡ್ ಸರ್. ಇದು ತುಂಬಾ ಚೆನ್ನಾಗಿ ಒಳ್ಳೆ ಇದು ಬರ್ತದೆ. ಹೆಣ್ಣೆಲ್ಲ 70-80 ಕೆಜಿ ಗಂಟ ಇರ್ತವೆ. ಗಂಡು 100-105 ಗಂಟ ಬರ್ತದೆ. ಇದು ಹೆಚ್ಚು ಕಮ್ಮಿ ಒಂದು 80 ಕೆಜಿ ಗಂಟನು ತಗೊಂಡಾಗ ಒಂದು 35 ಕೆಜಿ 40 ಕೆಜಿ ಇತ್ತು. 80 ಕೆಜಿ ಗಂಟ ಇದೆ ಸರ್. ಇವಾಗ ಅದು ಕಡೆ ಅಲ್ಲ ಸರ್. ಕಡೆ ಅಲ್ಲು 4 ಕಡೆ ಅಲ್ಲು ಒಂದು 80 ಕೆಜಿ ಇದೆ. ಕೇಳ್ತಾವ್ರಿ ಇವಾಗ. ಅದೇ ಇನ್ನೊಂದು ಬೇರೆ ಯಾವ್ದು ತಂದು ಮಾಡ್ಬೋದು. ಇವಾಗ ಮೊನ್ನೆ ತಿರ್ಗಾ ಹೋಗಿದ್ರಿ ತರೋಣ ಅಂತ ಹೋದ್ರಿ. ಅಲ್ಲಿ ಮೊದ್ಲು ನಿಮ್ಕಾರು ನಾವು ತಗೊಂಡ್ಬಂದಿದ್ದು ಫಾರ್ಮ್ ಎತ್ಬಿಟ್ಟಿದ್ರು ಅವ್ರು ನಿಮ್ಕಾರ್ದು. ಆಮೇಲೆ ರೈತರ ಹತ್ರ ಇದು ಏನೋ ಅಲ್ಲಿ ಅಷ್ಟೊಂದು ಕ್ವಾಲಿಟಿ ಕಾಣಿಸಿಲ್ಲ. ಸುಮ್ನೆ ಕ್ವಾಲಿಟಿ ಇಲ್ದಿ ತಕೊಂಡೋಗಿ ಯಾಕೆ ಸುಮ್ನೆ ಅದನ್ನ ಕ್ರಾಸ್ ಮಾಡಿಸಿ ತಿರ್ಗಿ ಇದ್ ಮಾಡ್ಬೇಕು, ನಮ್ಮ ಹತ್ರ ಇರೋವೇ ಸಾಕು ಅಂತ ವಾಪಸ್. ಹೌದು ಸರ್, ಇದು ಬ್ರೀಡಿಂಗ್ ಸರ್. ಇದೆಲ್ಲ ಡಾರ್ಪರ್ ಮರಿಗಳಿದೆ. ಆಮೇಲೆ ಮೆರೂನ್ದು ಒಂದು 2 ಮೆರೂನ್ ಮರಿಗಳಿದೆ. ಅಲ್ಲಿ ಕೆಳಗಡೆ ಹಾಕಿದ್ರೆ ಇಲ್ಲಿ ಏನಂತಂದ್ರೆ ಆ ಕೆಳಗಡೆ ಮರಿ ಹಾಕಿದ್ದು ಒಂದು ಪ್ರೆಸೆಂಟ್ ಹಾಕಗಂಟ ಅಲ್ಲಿ ಮಾಡ್ಕೊಂಡಿರ್ತೀರಿ. ಹಾಕಿದ್ದಾದ್ಮೇಲೆ 1 ದಿನ ಮಾತ್ರ ಅಲ್ಲಿ ಮಾಡ್ತೀರಿ. ಆಮೇಲೆ 2ನೇ ದಿನಕ್ಕೆ ಇಲ್ಲಿ ತಂದು ಇಲ್ಲಿ ಮೇಲೆ ಏನ್ ಮಾಡ್ತೀರಿ. ಇಲ್ಲಿ ಮಣ್ಣಿಗಿಣ್ಣು ಏನು ಸಿಗೋದಿಲ್ಲ. ಆಮೇಲೆ ಇಕ್ಕಿ ಎಲ್ಲ ಕೆಳಗ್ ಬಿದ್ದೋಗ್ತದೆ. ಹಂಗಾಗಿ ಇದಿರ್ತದೆ ಸರ್. ಆ ಕಾರಣ ಅಂದ್ರೆ ಕೆಳಗಡೆ ಮಣ್ಣಿಗಿಣ್ಣು ಈ ಮರಿಗೆ ಸ್ವಲ್ಪ ಹಾಲು ಕಮ್ಮಿ ಆಯ್ತು ಅಂದ್ರೂ ಆ ಮಣ್ಣು ತಿನ್ನೋಂತ ಚಾನ್ಸ್ ಜಾಸ್ತಿ ಇರ್ತದೆ. ಅದಕ್ಕೆ ನಾವು ಸೇಫ್ಟಿಗೋಸ್ಕರ ಇಲ್ಲಿ ತಂದು ಮೇಲೆ ಇದ್ ಮಾಡ್ಕೊಂತೀರಿ. ಅದಕ್ಕ ಒಂದು ಚಿಕ್ಕದಾಗ ಒಂದು ಫೀಡರ್ ಇಕ್ಬಿಟ್ಟು ಆ ಮರಿಗಳಿಗೂ ಸ್ವಲ್ಪ ಅಲ್ಲಿ ಮೇವು ಹಾಕಿರ್ತೀರಿ. ಬೇಕಾದ್ರೆ ಅವು 15 ದಿನ 1 ತಿಂಗಳ ಗಂಟನೆ ಅದ್ರ ತಾಯಿ ಮೇಲೆ ಇವು ಇದಾಗೋದು. ತಿಂಗಳಾಗ್ತಾ ಇದ್ದಂಗೆ ಇವನು ಸ್ವಲ್ಪ ಮೇವು ತಿನ್ನಕ್ ಹಿಡಿತವೆ. ಹಂಗೆ ಒಂದ್ ಸ್ವಲ್ಪ ಹಿಂಡಿ ಬೂಸ ಕೊಟ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ಕೊಂತೀವಿ ಸರ್. ಇದು ಇಲ್ಲಿ 3 ತಿಂಗಳು ಮಾಡ್ಕೊಂತೀರಿ ನಾವು. ಇಲ್ಲಿ 3 ತಿಂಗಳು ಮಾಡ್ಕೊಂತೀರಿ. ಮತ್ತೆ ಕೆಳಗಡೆ ಶಿಫ್ಟ್ ಮಾಡಿದ್ರಿ. ತಾಯಿಗಳನ್ನ ಸಪರೇಟ್ ಮಾಡ್ಬಿಡ್ತೀರಿ, ಇವನ್ನ ಮರಿಗಳನ್ನ ಸಪರೇಟ್ ಮಾಡ್ಬಿಡ್ತೀರಿ. 2 ಸಪರೇಟ್ ಮಾಡ್ಬಿಟ್ಟು ಇದ್ ಮಾಡ್ಬಿಡ್ತೀವಿ ಸರ್. ಇದು ನೋಡ್ರಿ, ಇದು ದುಂಬಾ ಮರಿ. ಇದು ತುಂಬಾ ನೋಡಿ, ಹಿಂದೆಗಡೆ ಬಾಲ ತುಂಬಾ ಇದಿದೆ. ಅಂದ್ರೆ ಇದು ಮೆರೂನ್ ಬಂದಿರೋದು. ಇದು ಅದು ದುಂಬಾ ಪ್ಯೂರ್ ದುಂಬಾ ತೋರಿಸ್ತೀನಿ, ಅಲ್ಲಿದೆ.
ದುಂಬ ಹೆಂಗಿರ್ತದೆ, ಪ್ಯೂರ್ ದುಂಬ ಹೆಂಗಿರ್ತದೆ ಅಂತ. ಇದು ಕ್ರಾಸ್ ಮೆರೂನ್ ಬಂದಿರೋದು ಇದು. ತಾಯಿ ಬಂದು ಮೆರೂನು, ದುಂಬ ಗಂಡು. ಅದಕ್ಕೆ ಕ್ರಾಸ್ ಮಾಡ್ಸಿ ನೋಡಿ ಈ ತರ ಬರ್ತದೆ ಮರಿ. ಫುಲ್ ವೈಟ್ ಬರ್ತದೆ. ಹಿಂದೆಗಡೆ ನೋಡಿ ಬಾಲದಷ್ಟು ಗುಡ್ಡಿ ಇದ್ರಷ್ಟು ದಪ್ಪ ಇದು ಬಂದು ಇಷ್ಟೇ ಬರೋದು. ಬಾಲ ಇಷ್ಟೇ ಸರ್ ಬರೋದು ಇದೀಗ. ಏನ್ ಸರ್ ನೀರು ಸರ್ ಇದು ಕುಡಿಯಕ್ ನೀರು ಈ ತರ ವಾಲು ಇದು ಮಾಡದ ಅಲ್ಲಿ ಸಿಂಟ್ಯಾಕ್ ಡ್ರಮ್ ಇಕ್ಕಿದ್ರೆ ಮೇಲೆ ಸಿಂಟ್ಯಾಕ್ ಡ್ರಮ್ ಇದ್ ಮಾಡ್ಕೊಂತಾರೆ. ಇಲ್ಲಿ ವಾಲ್ ತಿರ್ಸಿದ್ರೆ ನೀರ್ ಬರ್ತದೆ, ನಾವು ಕುಡ್ಕೊಂತೀವಿ. ಅಂದ್ರೆ ಇಲ್ಲಿ ಕಂಪಾರ್ಟ್ಮೆಂಟ್ ಗಳಾಗ ಏನ್ ಮಾಡ್ಬೇಕು ಅಂದ್ರೆ ರೈತರು ಫಸ್ಟ್ ಆರಾಮಾಗಿ ಇದ್ ಮಾಡ್ಬೇಕು. 2 ಟೈಮ್ ಬಿಡ್ತೀರಿ, ಬೆಳಗ್ಗೆ ಒಂದು ಟೈಮ್ ಬಿಡ್ತೀರಿ, ತಿರ್ಗಿ ಸಂಜೆ ಒಂದು 3 ಗಂಟೆ. ಬೇಸಿಗೆ ಇದ್ದಾಗ ಒಂದ್ 3 ಟೈಮ್ ಬಿಡ್ತೀರಿ. ಇವಾಗ ಮಳೆಗಾಲ ಅಲ್ಲ, ಏನೋ ಟೈಮ್ ಸರ್. ಆಮೇಲೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಇಷ್ಟು ಎತ್ತರವಾಗಿ ಇಕ್ಕಬೇಕು. ಇದ್ರಿಗೆ ಇನ್ನ ಕೆಳಗಿತ್ತು ಅಂದ್ರೆ ಆ ತಾಯಿಗೆ ಇದ್ರ ಮರಿಗೆ ಏನಾರ ಸ್ವಲ್ಪ ಹಾಲು ಕಮ್ಮಿ ಆಯ್ತು ಅಂದ್ರು ಆ ನೀರ್ ಕುಡ್ತು ಅಂದ್ರೆ ಆ ಮರಿ ಸಾಯ ಅಂತ ಚಾನ್ಸ್ ಜಾಸ್ತಿ ಇರ್ತದೆ. ಯಾವತ್ತೂ ಅಷ್ಟೇ ಮರಿ 1.5 ತಿಂಗಳ ಗಂಟ ಅದಕ್ಕ 1.5 ತಿಂಗಳು 2 ತಿಂಗಳ ಗಂಟನೂ ನೀರ್ ಸಿಗ್ದಿದ್ದಂಗೆ ನೋಡ್ಕೊಬೇಕು. ಮರಿಗೆ ಏನಾನ 2 ತಿಂಗಳ ಒಳಗೆ ನೀರ್ ಸಿಕ್ಕಂಗೆ ಅಕಸ್ಮಾತ್ ಇದಾನ ಡೆತ್ ಆಗೋ ಚಾನ್ಸ್ ಇದಿರ್ತದೆ. ಅದ ಮೀರಿ ನೋಡ್ಕೊಂಡು ಏನಾನ ನಾವು ಅದು ಏನಾನ ಇಂಜೆಕ್ಷನ್ ಹಾಕೊಂಡು ಅದು ಕುಡ್ದಿರೋ ನೀರ್ನೆಲ್ಲ ಆಚೆಗೆ ತೆಗೆದ್ರೆ ಅದು ಬದುಕೋ ಚಾನ್ಸ್ ಇರ್ತದೆ. ಸ್ವಲ್ಪ ರೈತರು ಪಾಪ ಬಿಸಿ ಇರ್ತಾರೆ, ಏನೋ ಬೇರೆ ಕೆಲಸದ ಮೇಲೆ ಅವ್ರಿಗೆ ಗೊತ್ತಿರಲ್ಲ, ಏನೋ ಒಂದು ಟಬ್ಬಲ್ಲಿ ನೀರ್ ಇಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಅದು ಕುಡ್ಕೊಂಡ್ಬಿಟ್ಟಿರ್ತದೆ. ಹಂಗಾಗಿ ನಮ್ಮ ಹತ್ರ ಸುಮಾರು ಮರಿಗಳು ಅದು ನೀರ್ ಕುಡಿದು ಸುಮಾರು ಮರಿಗಳು ನಮ್ಮ ಹತ್ರನು ಇದಾಗವೆ. ಅದ್ ನೋಡ್ಕೊಂಡು ರೈತರು ಅದನ್ನ ಅಷ್ಟು ಎತ್ತರವಾಗಿ ಇಟ್ಕೊಂಡು ಆ ತಾಯಿ ಕುರಿಗ್ ಮಾತ್ರ ಸಿಕ್ಕಂಗ್ ಮಾಡ್ಕೊಂಡು ಅದನ್ನ ಮರಿಗಳು ಸಿಗ್ದಿದ್ದಂಗ್ ನೋಡ್ಕೊಂಡು. ಸರ್ ಇದು ದುಂಬ ಅಂತೇಳಿ, ದುಂಬ ಇದು ಪ್ಯೂರ್ ದುಂಬ ಸರ್. ಇದು ಅದು ತಾಯಿ ಬಂದು ಇದು ಇದು ಪ್ಯೂರ್ ದುಂಬ ಇಲ್ಲ ಸರ್, ಪ್ಯೂರ್ ದುಂಬಾನೇ ಇದು. ಅದು ಮರಿ ಹಾಕಿದಾಗ ತಾಯಿ ಒಂದ್ ಸ್ವಲ್ಪ ವೀಕ್ ಇರ್ತದೆ ಸರ್, ಯಾಕಂದ್ರೆ ಇದು ಹಾಲು ಕುಡಿತಾ ಇರ್ತದಲ್ಲ, ಹಂಗಾಗಿ ವೀಕ್ ಇರ್ತದೆ. ಸ್ವಲ್ಪ ನಾವೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಹಿಂಡಿ ಒಟ್ಟು ಇದು ಕೊಡೋವಾಗ ಸ್ವಲ್ಪ ಜಾಸ್ತಿ ಕೊಟ್ಕೊಂಡು ಹಂಗೆ ಇದು ಮಾಡ್ಬೇಕು. ತುಂಬಾ ಕೇರ್ ತಗೋಬೇಕು ಸರ್, ಸುಮ್ನೆ ಬಾಯಿ ಮಾತ್ನಾಗ ನಾವು ಇದು ಸರ್. ಸರ್ ಇದು ಟರ್ಕಿ ಸರ್ ಇದು. ಸರ್ ಇದು ಆಲ್ರೆಡಿ ಸೇಲ್ ಆಗ್ಬಿಟ್ಟಿದೆ ಸರ್. ಇದು 25,000 ರೂಪಾಯಿ ಕೊಟ್ಬಿಟ್ಟಿದ್ರಿ ಈ ಮರಿನ. ಹೌದು, ಆಲ್ರೆಡಿ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟವ್ರೆ. ತುಂಬಾ ಬೇಡಿಕೆ ಇದೆ ಸರ್ ಈ ಕುರಿ ಮರಿ. ಸರ್ ಇದು ನೋಡ್ರಿ, ಇದು ಈ ತರ ಇದು ಇದು ಕೊಬ್ಬಿದು ಅಂದ್ರೆ ಕೊಲೆಸ್ಟ್ರಾಲ್ ಅಂತಿರಲ್ಲ, ತರ ಕೊಬ್ಬಿದು. ಇದೆಲ್ಲ ಮಾಂಸನೇ. ಈ ಕಡೆ ಮರಿ ಇದ್ರದ್ದು ಬರೀ ತುಂಬಾ ಟೇಸ್ಟಿ ಇರ್ತದೆ ಇದು. ಹಂಗಾಗಿ ಬೊಲೆ ಡಿಮ್ಯಾಂಡ್ ಇದೆ ಈ ಕುರಿಗೆ. ಸರ್ 100-150 ಕೆಜಿ ಬರ್ತದೆ ಸರ್. ಸರ್ ಇದು ರಾಕ್ ಸಾಲ್ಟ್ ಅಂತೇಳಿ ಈ ಮರಿಗಳು ಈ ತಾಯಿಗಳು ಇದ್ ಮಾಡಿದಾಗ ಈ ಕಬ್ಬಣ ಗಿಬ್ಬಣ ಹಾಕ್ದೀರಾ, ಅದು ಇನ್ಸ್ಪೆಕ್ಷನ್ ಆಗ್ದಿರಿರ್ಲಿ ಅಂತ ಹೇಳಿ ಇದು ಅಜ್ಮೇರಿಂದ ತರಿಸಿದ್ದು. ಇದು ನಮ್ ಸ್ನೇಹಿತರ ಹತ್ರ ಒಬ್ರ ಹತ್ರ ತರ್ಸಿದ್ರಿ. ಇದು ಕೆಜಿ 300 ರೂಪಾಯಿ ಹಂಗೆ ನಮ್ಗ ಚಾರ್ಜ್ ಮಾಡಿ ಅಲ್ಲಿಂದ ಕಳಿಸ್ತಾರೆ. ನಾವು ಒಂದು ಟನ್ ಆ ಲೆಕ್ಕದ ತಗೊಂತೀರಿ. ಇದು ನಾವು ತುಂಬಾ ಯೂಸ್ ಇದೆ ಸರ್ ಇದು. ಸರ್ ಇದನ್ನ ಏನ್ ಮಾಡ್ತೀರಿ ಅಂದ್ರೆ ಒಂದು ಕಂಬಿ ಹಾಕ್ಬಿಟ್ಟು ಒಂದು ಹೋಲ್ ಮಾಡ್ಬಿಟ್ಟು ಕಟ್ಬಿಡ್ತೀರಿ ಸೆಂಟ್ರ್ ಅಲ್ಲಿ. ಬೇಕಾದಾಗ ತಾಯಿ ಇವನ್ನೆಲ್ಲ ನಾಕ್ಕಂತವೆ. ನಾವೇನ್ ಮಾಡ್ತೀರಿ ಈ ತರ ಒಂದ್ ಸೈಡ್ ಅಲ್ಲಿ ನೋಡಿ ಈ ತರ ಹಿಂಗ್ ಇಟ್ಬಿಡ್ತೀವಿ. ಮೇಲ್ ಜೊತೆ ಇಕ್ಕಿದ್ರು ನೆಕ್ಕಂತವೆ. ನೆಕ್ಕುತ್ತೆ ಸರ್, ನೆಕ್ತಾವ್ ನೋಡಿ, ಒಂದ್ ನೆಕ್ತಾವ್ ನೋಡ್ರಿ ಸರ್. ಅದ್ ನಿಕ್ಕೋದ್ರಿಂದ ಅದಕ್ಕ ಈ ತಾಯಿ ಕುರಿಗಳಕ್ಕ ಅದಕ್ಕೆಲ್ಲ ಅಷ್ಟು ಹಾಲು ಚೆನ್ನಾಗ್ ಆಗ್ತದೆ. ಆಮೇಲೆ ಬೇರೆ ಕಡೆ ಈ ಕಬ್ಬಣ ಹಾಕೋದು ನೋಡಿ ಅಲ್ಲಿ ಇದ್ ಮಾಡ್ತಾ ಇದ್ವು ಇಲ್ಲ ಆತರ, ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ನಾವು. ಇದು ಬೀಟಲ್ಲಿ ಇದು 2 ವರ್ಷದ್ದು. ಇದು 2 ವರ್ಷದ್ದು. ಇಲ್ಲ ನಮ್ಮ ಹತ್ರ ಹುಟ್ಟಿ ದೊಡ್ಡದಾಗಿರೋದು ಇದು. ನಮ್ಮ ಹತ್ರನೇ ಹುಟ್ಟಿ ದೊಡ್ಡದಾಗಿದೆ ಇದು. ಇಲ್ಲಿ ಮಾಡ್ಕೊಂಡ್ರೆ ಇದ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ನಮ್ದು ಹಳೆ ಮನೆಯಲ್ಲಿ ಇನ್ನೊಂದು ಮನೆ ಇದೆ, ಅಲ್ಲಿ ಬಿಟ್ಟು ಸಾಕಿದ್ದೀವಿ. ಹೆಚ್ಚು ಕಮ್ಮಿ 77 ಕೆಜಿ ಇದೆ. ಇದು ಕೆಜಿ 800 ರೂಪಾಯಿ ನಾವು ಮಾರೋದು. ಇದು ಇವಾಗ 45,000 ರೂಪಾಯಿ ಸೇಲ್ ಆಗಿದೆ. ಸರ್ ಇಲ್ಲ, ಅದು ಹೆಣ್ಣದಲ್ಲಿ ಬಿಟ್ಟಿದ್ರಿ ಸ್ವಲ್ಪ. ಇದು ಅಲ್ಲಿಂದ ಹೊಸ ಜಾಗದಾಗಿಂದ ಈ ಜಾಗ ಬಂದಿರೋದಲ್ಲ, ಹಂಗಾಗಿ ಆ ಹೆಣ್ಣುಗಳಿಗೆ ಅಷ್ಟು ತೊಂದರೆ ಜಾಸ್ತಿ ಮಾಡ್ತಾ ಇತ್ತು. ಅದರಿಂದ ಇಲ್ಲಿ ಕಾಕಿದೆ ಸರ್. ಮಾಮೂಲಿ ಸರ್, ಇವಾಗ ನಾವ್ ಏನ್ ಇದಕ್ಕೆ ಅಂತ ಹತ್ತಿರ ಕುರಿಗಳಿಗೆ ಬೇರೆ ಇದಕ್ಕೆಲ್ಲ ಅದೇ ಮೇವನೇ ಇದ್ ಮಾಡ್ತೀವಿ. ಬ್ರೀಡ್ ಪರ್ಪಸ್ ಇದ್ ಮಾಡ್ತೀವಿ ಸರ್. ಇದು ಹೈದರಾಬಾದ್ ಜಮ್ನಾಪಾರಿ ಅಂತೇಳಿ. ಇದು ಫ್ಯಾನ್ಸಿ ಜಾಸ್ತಿ ಮೇಯಿಸೋದು ಈ ಕಡೆ ಶಿವಾಜಿನಗರ, ಆಮೇಲೆ ಈ ಗ್ಯಾರೇಜ್ಗಳು ಇದ್ರ ಹತ್ರ ಎಲ್ಲ ಒಂದೊಂದು ಕಟ್ಟಾಕೊಂಡು ಇದು ಮೇಯಿಸ್ತಾ ಇರ್ತಾರೆ. ಈ ಬಕ್ರೀದ್ಗೆ ತುಂಬಾ ಡಿಮ್ಯಾಂಡ್ ಸರ್ ಈ ಇದಕ್ಕ. ಇದು
ಲಾಸ್ಟ್ ಟೈಮು ಶಾರುಖ್ ಖಾನ್ ಅವ್ರನ್ನ ಒಂದು 7 ಲಕ್ಷಕ್ಕೋ 8 ಲಕ್ಷಕ್ಕೋ ಕೊಟ್ಟು ಇದ್ ಮಾಡಿದ್ರು ಅಂತ ಹೇಳಿ ಲಾಸ್ಟ್ ಟೈಮು ಪೇಪರ್ಗಳಿಗೆಲ್ಲ ಹಾಕಿದ್ರು. ಅವ ನಾವು ಯಾಕೆ ಇಂಥದ್ದು ತಂದು ನಮ್ಮ ಹತ್ರ ಹೆಂಗೋ ಮ್ಯಾಕಿಗಳಿದ್ವಲ್ಲ, ನೋಡೋಣ ಒಂದ್ ಸ್ವಲ್ಪ ಕ್ರಾಸಿಂಗ್ ಮಾಡಿ ಮರಿ ತೆಗೆದು ಇದ್ ಮಾಡೋಣ ಅಂತ ಹೇಳಿ. ನಾವೇನ್ ಜಾಸ್ತಿ ಇದನ್ನೇ ಕಾಸ್ಟ್ಲಿ ಇದ್ ತರ ಏನ್ ಇದ್ ಮಾಡಲ್ಲ. ಊಟ ಮರಿನ ಒಂದು 15-20 ಸಾವಿರ ಹೇಳ್ತೀರಿ. ಫೈನಲ್ ಒಂದು 15,000 ರೂಪಾಯಿಗೆ ಇದು ಮರಿಗಳು ಕೊಡ್ತಾ ಇದ್ರಿ ನಾವು. ಸರ್ ವೇಟ್ ಎಲ್ಲ ತುಂಬಾ ಚೆನ್ನಾಗ್ ಬಿಡ್ತದೆ. ಸೇಮ್ ಅದು ಬೀಟಲ್ಲೂ ಅಷ್ಟೇ ಇದು ವೇಟ್ ಬರೋದು. ಆದ್ರೆ ಇದು ಆ ಕಿವಿ ಆಮೇಲೆ ಇದ್ರಲ್ಲಿ ನೋಡೋದು ಹೆಂಗೆ ಅಂದ್ರೆ ಎಷ್ಟು ಲಾಂಗ್ ಕಿವಿ ಇರ್ತದೋ ಅಷ್ಟು ಡಿಮ್ಯಾಂಡ್. ಕಿವಿ ಮೇಲೆ ಡಿಮ್ಯಾಂಡ್. ಆಮೇಲೆ ಕಣ್ಣಿದೆಯಲ್ಲ ಅದು ವೈಟ್ ಇರ್ಬೇಕು. ಅದು ಬೆಳಗ್ಗೆ ಗಾಜ್ ತರ ಚೇಂಜ್ ಆಗ್ತದೆ, ನೈಟು ಒಂಥರ ಚೇಂಜ್ ಆಗ್ತದೆ. ಆಮೇಲೆ ಇದು ಪ್ಯಾರೆಟ್ ನೋಸ್ ಅಂದ್ರೆ ಗಿಣಿ ಮೂಕು, ಆತರ ಆ ಗಂಡದ ಫೇಸ್ ಇದೆಯಲ್ಲ ಅದು ಕೆಳಕ್ಕಿರ್ಬೇಕು, ಈ ತುದಿ ಮ್ಯಾಲ್ಕಿರ್ಬೇಕು. ಅದು ಅದ್ರದ್ದು ಕ್ಯಾರೆಟ್. ಅದು ಅಷ್ಟು ಹಂಗಿದ್ರೆ ಮಾತ್ರನೇ ಅದಕ್ಕೆ ಡಿಮ್ಯಾಂಡ್. ಅದ್ ನಾನು 1.5 ಲಕ್ಷ ಕೊಟ್ಟು ತಗೊಂಡಿದ್ ನಾನು ಮರಿದಾಗ ತಗೊಂಡಿದ್ ನಾನು. ಒಂದು ಹೆಚ್ಚು ಕಮ್ಮಿ ಒಂದು 30 kg ಇತ್ತು, ಒಂದು 60 kg ಏನೈತೆ. ಆಕಾರ ಮೇಲೆ ಡಿಪೆಂಡ್ ಆಗೋದು. ಸರ್ ಇದು ನಾವು ವರ್ಷ ನಾವು ಇಲ್ಲಿ ಕೃಷಿ ಮೇಳ ಅಂತ ನಡೀತದೆ ಇಲ್ಲಿ ಜಿಕೆವಿಕೆಯಲ್ಲಿ. ನಾವು ಅಲ್ಲಿ ವರ್ಷ ಸ್ಟಾಲ್ ಹಾಕ್ತೀವಿ. ಅಂದ್ರೆ ನಾವು ನಮ್ಮ ಫಾರ್ಮ್ನ ಅಕಸ್ಮಾತ್ ಇವಾಗ ಬೇರೆ ಕಡೆ ಇರೋ ರೈತರಿಗೆ ನಮ್ಮ ಇದ್ರದ್ದು ಯೂಟ್ಯೂಬ್ ಅಲ್ಲಿ ಕೆಲವರು ಪಾಪ ರೈತರ ಹತ್ರ ಫೋನ್ ಇರಲ್ಲ, ಕೆಲವ್ರ ಹತ್ರ ಕೀಪ್ಯಾಡ್ ಸೆಟ್ಟಿಂಗ್ ಇರ್ತವೆ. ಆ ತರ ಇರೋದ್ರಲ್ಲಿ ಪಾಪ ಅವ್ರಿಗೆ ಯೂಟ್ಯೂಬ್ ನೋಡೋ ಅಂಥದ್ದು ಇದಿರಲ್ಲ, ಯಾರು ಹೇಳ್ಬೇಕು ಅವ್ರ ಪಾಪ ದೂರ್ಬಾರ ಇದಿರ್ತದೆ. ಇಲ್ಲಿ ವರ್ಷಕ್ಕೊಂದ್ಸರಿ ಕೃಷಿ ಮೇಳ ನಡೆಯೋದ್ರಿಂದ ನಾವು ಅಲ್ಲಿ ವರ್ಷ ಸ್ಟಾಲ್ ಹಾಕ್ತೀವಿ. ಆ ಸ್ಟಾಲ್ ಹಾಕಿದಾಗ ಬೇರೆ ಕಡೆಯಿಂದೆಲ್ಲ ಆ ರೈತರು ಇದು ಬಸ್ಗಳು ಮಾಡ್ಕೊಂಡು ಅಲ್ಲಿರೋ ರೈತರ ಸಂಪರ್ಕ ಕೇಂದ್ರಗಳಿಂದ ರೈತನ ಕರ್ಕೊಂಡ್ಬಂದು ತೋರ್ಸಕ್ಕಂತ ಬರ್ತಾರೆ. ಆ ಬಂದಾಗ ನಾವು ಅಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಮದು ಫಾರ್ಮ್ದು ವೋಚರ್ ಮಾಡ್ಕೊಂಡಿರ್ತೀವಿ. ಅಂದರೆ ಇದ್ರದ್ದು ಮೂಲ ಡಾರ್ಪರ್ ಯಾವ ಥರ ಬಂತು, ನಮ್ಮ ಕರ್ನಾಟಕಕ್ಕೆ ಯಾವ ಥರ ಬಂತು, ಆ ಥರದ್ದೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಹಾಕಿ ಅದ್ರದ್ದು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ಸಿ ನಾವು ಅಲ್ಲಿ ವರ್ಷ ಇದು ಮಾಡ್ತೀವಿ. ಆಮೇಲೆ ಕೆಲವು ಚಿಕ್ಕದಾಗಿ ವಿಸಿಟಿಂಗ್ ಕಾರ್ಡು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಆ ವಿಸಿಟಿಂಗ್ ಕಾರ್ಡು ಕೊಡ್ತೀವಿ. ಕೆಲವ್ರಿಗೆಲ್ಲ ಅದರದ್ದು ಇದ್ರದ್ದು ಇನ್ಫಾರ್ಮೇಷನ್ ಬೇಕಾಗ್ತದೆ, ಅದರದ್ದು ಮಾಹಿತಿ, ಅದರದ್ದು ಟೋಟಲಾಗಿ ಮೇಕೆದು ಕುರಿದು ಇದ್ರದ್ದು, ಆಮೇಲೆ ವಿಶೇಷತೆ ಇದ್ರದ್ದು ಡಾರ್ಪರ್ದು. ಆಮೇಲೆ ವರ್ಷದಿಂದ ವರ್ಷಕ್ಕೆ ನಾವು ಯಾವ್ದಾನ ಒಂದು ಕುರಿ ಆಗಲಿ ಒಂದು ಮೇಕೆ ಆಗಲಿ ನಾವು ವರ್ಷನೂ ಚೇಂಜ್ ಮಾಡ್ತಾನೆ ಇರ್ತೀವಿ. ಹಂಗಾಗಿ ನಾವು ವರ್ಷ ಚೇಂಜ್ ಮಾಡೋದ್ರಿಂದ ಎಲ್ಲರೂ ಮೇಯಿಸಿದ್ದ ಕುರಿ ನಾವು ಮೇಯಿಸಿದ್ರೆ ಅಲ್ಲಿಗೆ ಏನದು ಉಪಯೋಗ ಇರಲ್ಲ. ನಾವು ಏನೇ ಒಂದು ಮಾಡಿದ್ರು ಡಿಫ್ರೆಂಟಾಗೆ ಮಾಡಬೇಕು, ಆವಾಗೇನೆ ರೈತರು ಕಾಸು ಮಾಡೋಕ್ಕಾಗೋದು. ಇವಾಗ ಎಲ್ಲರೂ ಹಸು ಮೇಯಿಸ್ತಾರೆ ಅಂತ ನಾವು ಹಸು ಮೇಯಿಸಿದ್ರೆ ಆಗಲ್ಲ. ಆದರೆ ಮುರ್ರಾ ಎಮ್ಮೆ ಬರ್ತದೆ, ಆಮೇಲೆ ಒಳ್ಳೊಳ್ಳೆ ಹಸುಗಳು ಇವಾಗ ಗಿರ್ರಸು ಬಂದಿದೆ. ಇವಾಗ ಗಿರ್ರಸುದು ನಮ್ಮ ಹಸುಗಳಿಗೆಲ್ಲ ಇವತ್ತು 40 ರೂಪಾಯಿ ಹಾಲು. ಅದೇ ಗಿರ್ರಸು A1 A2 ಇದಕ್ಕೆ ಕೆಲವರೆಲ್ಲ ಒಂದು ವರ್ಷ 2 ವರ್ಷ ಕಟ್ಕೊಂಡಿರೋರೆಲ್ಲ 100-150 ರೂಪಾಯಿಗೆ ಮಾರ್ತಾರೆ. ಆ ಥರದ್ದೆಲ್ಲ ರೈತರು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅದನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಭಾರಿ ಒಳ್ಳೆಯದು. ಪ್ರಶಸ್ತಿ ನಾವು ವರ್ಷ ನಾವು ಹೋದಾಗೆಲ್ಲ ಪ್ರಶಸ್ತಿಗಳು ಬಂದಿದೆ ಸರ್. ನಮ್ಗೆ 2008ರಲ್ಲಿ ನಾವು ವರ್ಷ ಅಂತಾರಾಷ್ಟ್ರೀಯ ಕೃಷಿ ಮೇಳ ಅಂತ ನಮ್ಮ ನಾರಾಯಣಗೌಡರು VC ಆಗಿದ್ರು. ಅವಾಗೇ ನಾವು 5,300 ರೂಪಾಯಿಗೆ ಫಸ್ಟು ನಾವೇ ಸರ್ ಮಾರಿದ್ದು. ಆವಾಗ ಪ್ರಜಾವಾಣಿ ಪೇಪರಲ್ಲಿ, ಆಮೇಲೆ ಲೆಕ್ಕನಾಳ್ ಪೇಪರಲ್ಲಿ ಸುಮಾರು ಪೇಪರ್ಗಳಿಗೆಲ್ಲ ಬಂತು ಸರ್. ಜಮುನಾಪಾರಿ ಅಂತೇಳಿ ಅದು ತೆಗೆದ್ರಿ, ಇದಕ್ಕಿಂತ ಇನ್ನೂ ಜೋರ್ಗಿತ್ತದು. ಅದು ತುಂಬ ಚೆನ್ನಾಗಿದೆ. ನಂತರ ಇವಾಗೂ ಹಳೆ ಫೋಟೋಲ್ಲಿ ಇದೆ. ಅದು ಆಲ್ಬಮ್ ಮಾಡಿಸಿ ಮಡಗಿದ್ದೀರಿ. ಅವೆಲ್ಲ ಹೇಳ್ಬೇಕು ಅಂದರೆ ನಮ್ಗೊಂಥರ ಮಕ್ಕಳಿದ್ದಂಗೆ ಇದ್ವು. ಅವೆಲ್ಲ ಒಳ್ಳೆ ನಮ್ಗೆ ಭಾಗ್ಯನೇ ತಂದು ಕೊಟ್ಬಿಟ್ಟು ಹೋದ್ವು. ಇವತ್ತು ಈ ಮಟ್ಟಕ್ಕೆ ಬಂದ್ರಿ ಅಂದರೆ ಇವೆ ಸರ್. ನೀವು ಎಷ್ಟೇ 100 ಎಕರೆ ವ್ಯವಸಾಯ ಮಾಡಿರಿ, ಯಾರು ಬಂದು ನಮ್ಮನ್ನ ನೋಡೋಕೆ ಇದುವರೆಗೂ 50 ಎಕರೆ ನಾವು ಟೊಮಟೊ ಹಾಕಿದ್ರೂ ಯಾರು ಬಂದು ಟೊಮಟೊ ನೋಡಿರಲ್ಲ. 50 ಎಕರೆ ಆಲೂಗಡ್ಡೆ ಹಾಕಿದಾಗೂ ಯಾರು ಆಲೂಗಡ್ಡೆ ತೋಟ ನೋಡೋಕೆ ಯಾರೂ ಬಂದಿರಲ್ಲ. ಅದೇ ನಾವು ಮಾಡ್ಕೊಂಡಿರೋದು 600-700 ಕುರಿ ಆದ್ರೂ ಇದುವರೆಗೂ ನಿಂತಿದ್ದೇ ಇಲ್ಲ. ಶನಿವಾರ ಭಾನುವಾರ ಬಂತು ಅಂದರೆ ಒಂದು ಲೆಕ್ಕದ ಜಾತ್ರೆನೇ ಅಂತ ಹೇಳ್ಬೋದು ಇಲ್ಲಿ. ಆತನೇ ಇರ್ತದೆ. ಆಮೇಲೆ ವ್ಯಾಪಾರನೂ ಅಷ್ಟೇ. ನಾವೇನೋ ಬ್ರೀಡಿಂಗ್ಗೆ ಅಂತಲೇ ಮಾರಕ್ಕೆ ಹೋಗಲ್ಲ, ಕಟಿಂಗ್ಗೂ ಕೊಡ್ತೀರಿ, ಹಬ್ಬಗಳ್ಗೆ ಅದಕ್ಕೂ ಕೊಡ್ತೀರಿ. ಅಂದರೆ ನಮಗೇನು ರೈತರಿಗೆ ಕಾಸು ಬರ್ತಾ ಇರಬೇಕು, ಕಾಸು ಇದು ಮಾಡ್ತಾ ಇರಬೇಕು. ಅವಾಗೆ ಯಾವುದೇ ಒಂದು ರೈತನಿಗೆ ಕಾಸು ಬಂದ್ರೇ ಒಂದು ಕುರಿ ಮ್ಯಾಗಾಗಲಿ, ಒಂದು ಹಸು ಮ್ಯಾಗಾಗಲಿ, ಒಂದು ಏನ್ರ ಮ್ಯಾಗಾಗಲಿ ಪ್ರೀತಿ ಇರೋದು. ಅದರ ಕಾಸು ಬರಿಲ್ಲ ಅಂತಂದರೆ ಅದು ಏನಕ್ಕೂ ಲೆಕ್ಕಕ್ಕಿಲ್ದಿದ್ದಂಗೆ ಇದು ಮಾಡಿಬಿಡ್ತಾರೆ. ಆ ಥರ ಏನೋ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ATM ಕಾರ್ಡ್ ಇದ್ದಂಗೆ ನಿಮಗೆ ಯಾವಾಗ ಬೇಕಾದ್ರೂ ಕಾಸು ಸಿಗ್ತದೆ ಇದರಲ್ಲೇ.
ನಮ್ಮ ಹತ್ರ ಬೀಟಲ್ಲು ಮತ್ತೆ ಬೋಯರು, ಆಮೇಲೆ ಡಾರ್ಪರು, ಆಮೇಲೆ ದುಂಬಾ ಇವೆಲ್ಲ ಇದೆ. ನಾವು ರೈತರ ಬಂದು ಬರ್ತಾರೆ, ಆಮೇಲೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತಾರೆ, ನೋಡ್ಬಿಟ್ಟು ನಮ್ಗೂ ಒಂದ್ ಮರಿಬೇಕು ಅಂತ ಹೇಳಿ ನಮ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಫೋನ್ ಮಾಡ್ತಾರೆ. ಅವಾಗ ನಾವೇನ್ ಮಾಡ್ತೀರಿ ಅಂದ್ರೆ ಬಂದಾಗ ಇಂಟ್ರೆಸ್ಟ್ ಇರೋರ್ನ ಆಮೇಲೆ ಎಲ್ಲ ಫಾರ್ಮ್ ಎಲ್ಲ ನೋಡ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಆದ್ರೆ ನಮ್ಗೊಂದ್ ಮರಿ ಕೊಡ್ರಿ ಅಂತಾರೆ. ಡಾರ್ಪರ್ದೆಲ್ಲ ಎಫನ್ನು ಎಲ್ಲ ಕೆಜಿ 1000 ರೂಪಾಯಿ ಹಂಗೆ ಗಂಡು ಮಾಡ್ತೀರಿ, ಹೆಣ್ಣು 2000 ರೂಪಾಯಿ ಹಂಗ್ ಮಾಡ್ತೀರಿ. F2 ಜನರೇಷನ್ ಬಂದು 2000 ತರ ಇದೆ. ಅಂದ್ರೆ ಬಂದ ನಾವೇನೋ ಬರೀ ಬಂದ್ರು ಇವ್ರು ಇದ್ ಮಾಡಿದ್ರು ಅಂತ ನಾವೇನ ದುಬಾರಿ ಮಾಡಕ್ ಹೋಗಲ್ಲ. ಏನೋ ಹೆಚ್ಚು ಕಮ್ಮಿ ಪಾಪ ರೈತರು ತಗೊಂಡೋಗಿ ಅವರು ಸಾಕಿ ಇದ್ ಮಾಡ್ಬೇಕಲ್ಲ ಸರ್, ಏನೋ ಒಂದ್ ಹೆಚ್ಚು ಕಮ್ಮಿ ಮಾಡಿ ಮರಿ ಕೊಡ್ತೀರಿ. ಆಮೇಲೆ ಏನು ತಗೊಂಡೋಗೋ ದೊಡ್ಡದಲ್ಲ, ರೈತರು ತಗೊಂಡೋಗಿ ತಕ್ಕಂಗೆ ಅದನ್ನ ಇಂಟ್ರೆಸ್ಟ್ ಆಗಿ ಮೇಯಿಸಿ ಅದರಿಂದ ನಾವು ಲಾಭ ಪಡೆಯೋದ್ ನೋಡ್ಬೇಕು. ಏನೋ ತಂದ್ರಿ ಕಾಟಾಚಾರ ತಕೊಂಡೋದ್ರಿ ನಾವ್ ಮೇಯಿಸಿದ್ರಿ ಅಂತ ಯಾರು ಇದ್ ಮಾಡ್ಬೋಲ್ಲ. ಅವೆಲ್ಲ F2 ಇದ್ರದ್ದು ಜನರೇಷನ್ ಮರಿಗಳು ಆ ತರವು ಸಿಗ್ತಾವ ನಮ್ಮ ಹತ್ರ, ಬಂದ್ ತಗೊಂಡ್ ಹೋಗ್ಬೋದು ರೈತರು. ಸರ್ ನಾವು ಬ್ರೀಡಿಂಗ್ ಅಂತಾನೆ ಇವಾಗ ಬಂದವರೆಲ್ಲ ನಾವು ಬ್ರೀಡಿಂಗ್ ಅಂತಾನೆ ತಗೊಂಡೋಗಲ್ಲ ರೈತರು. ಆಮೇಲೆ ಕೆಲವರು ಹಬ್ಬಗಳಕ ನೋಡ್ರಿ, ಮೊನ್ನೆ ಲಾಸ್ಟ್ ಟೈಮ್ ಬಕ್ರೀದ್ ಹಬ್ಬ ಅಂತಾನೆ ಅಂತೀರ ಎಲ್ಲಾರು. ಹಬ್ಬ ನಾನ್ ಬಕ್ರೀದ್ ಹಬ್ಬಕ್ಕೆ ಮೇಯಿಸ್ತೀನಿ, ನಾನ್ ಬಕ್ರೀದ್ ಹಬ್ಬಕ್ಕೆ ಅದೆಲ್ಲ ಆ ಮೈಂಡಾಗಿಂದ ಆ ಕಾನ್ಸೆಪ್ಟೇ ತೆಗೆದಾಕ್ಬೇಕು. ವರ್ಷೊಂಬತ್ ಕಾಲ ಕುರಿ ಮಾರೇಬೇಕು. ಯಾಕಂದ್ರೆ ಮನುಷ್ಯನ ಕೈಗೆ ಯಾವ ಟೈಮಾಗ ಏನ್ ಬರ್ತದೆ ಅಂತ ಹೇಳಿ ಇದೊಂಥರ ATM ಕಾರ್ಡ್ ಇದ್ದಂಗೆ. ನಮ್ ಜೋಪಾಗ ನಮ್ಮ ಹತ್ರ 1000 ಕುರಿ ಐತೆ ಅಂದ್ರೆ ನಮ್ ಮನೆ ಒಳಗೆ ₹1 ಕೋಟಿ ದುಡ್ಡು ಐತೆ ಅಂತಾನೆ ಅನ್ಬೋದು. ಒಂದು ಕುರಿ ಸಾಧಾರಣವಾಗಿ 15,000 ಮಾರ್ತೀನಿ ಅಂದ್ರೆ ಇವ್ ನನ್ನ ಹತ್ರ ಮೇಕೆ ಕುರಿ ಎಲ್ಲ ಲೆಕ್ಕ ಹಾಕೊಂಡ್ರೆ ಮರಿಗಿರಿ ಎಲ್ಲ ಸೇರಿದ್ರೆ 1,000 ಇದೆ. ಮೊನ್ನೆ ಲಾಸ್ಟ್ ಟೈಮ್ 1,500 ಇದು, ಒಂದು 500 ಕುರಿ ಮಾರಿದಿರಿ. ಆಮೇಲೆ ಇವಾಗ ಒಂದು 1000 ಇದೆ, 15,000 ರೂಪಾಯಿ. ಇವಾಗ ಯಾರನ್ನ ಬಂದ ಒಬ್ಬ ಕಟಿಂಗ್ ಶಾಪ್ ಇವರು ಯಾರನ್ನ ಒಬ್ರು ಕಟಿಂಗ್ ಮಾಡೋರು ಇವ್ರು ಬಂದ್ರೆ ಅವ್ರಿಗೆ ಮಾರ್ಕೊಂಡ್ರು 15,000 ರೂಪಾಯಿ ಅಂತ ಮಾರ್ಕೊಂಡ್ರು ನಮ್ಗೆ ಹೆಚ್ಚು ಕಮ್ಮಿ 1.5 ಕೋಟಿ ರೂಪಾಯಿ ಆದಾಯ ಇರ್ತದೆ. ಹಂಗನ್ಬಿಟ್ಟು ನೀಟಾಗಿ ನಾವು ಕಟಿಂಗ್ಗೂ ಕೊಡ್ತೀರಿ. ಅದನ್ನ ಕೆಜಿ ಲೈವ್ 500 ರೂಪಾಯಿ ಹೇಳ್ತೀರಿ, 450 ರೂಪಾಯಿ. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಒಂದ್ಸಲಿ ಕೊಡೋದ್ರಿಂದ ರೈತರಿಗೆ ಆದಾಯ ಸ್ವಲ್ಪ ಜಾಸ್ತಿ ಇರ್ತದೆ. 1-2 ಕೊಡೋದ್ ನೋಡ್ರಿ, ಕಷ್ಟ ಇದ್ರೆ ಕೊಟ್ಕೊಡ್ರಿ, ಕಷ್ಟ ಇಲ್ಲ ಅಂದ್ರೆ ಒಂದ್ಸರಿ ಮಾರಿದ್ರೆ ಇವಾಗ ನಮ್ದು ಉಗಾದಿ ಹಬ್ಬ ಬಂದಾಗೂ ನಾವು ಮಾರ್ಕೊಂಬೋದು, ಅವಾಗೂ ಕಾಸಾಗ್ತದೆ. ಆಮೇಲೆ ಇನ್ನೇನ್ ಆಯುಧ ಪೂಜೆ ಆಯ್ತು ಅಂದ್ರೆ ಆಯುಧ ಪೂಜೆಗೂ ಒಂದಷ್ಟು ಹೋಗದೆ. ತಿರ್ಗಿ ಆಯುಧ ಪೂಜೆ ಆದ್ಮೇಲೆ ಒಂದ್ 2-3 ತಿಂಗಳಲ್ಲಿ ಈ ಕಡೆ ಮಾರಿಯಮ್ಮ ಈ ತರದ್ದು ತಿಂಬಳಿ ಅನ್ಸೋರ್ದು ಒಂದು ಹಬ್ಬ ಬರ್ತದೆ. ಆ ಟೈಮಿಗೆ ಅವರು ತಗೊಂಡೋಗ್ತಾರೆ, ಸುಮಾರು ಜನ ತಗೊಂಡೋಗ್ತಾರೆ. ನಮ್ಗಂದ್ರೆ ಬೆಂಗಳೂರು ಹತ್ರ ಇರೋದ್ರಿಂದ ನಮ್ಗೆ ಯಾವಾಗೂ ವ್ಯಾಪಾರ ಆಗ್ತಾನೆ ಇರ್ತದೆ. ಇಂಥ ಟೈಮಾಗ ವ್ಯಾಪಾರ ಆಯ್ತು, ಇಂಥ ಟೈಮಾಗ ಆಗ್ಬೋದು. ಅಂದ್ರೆ ಹೆಚ್ಚು ಜಾಸ್ತಿ ಆಗೋದು ಬಕ್ರೀದ್ ಹಬ್ಬಕ್ಕೆ ಜಾಸ್ತಿ ಆಗೋದು. ಅದನ್ನೊಂದು ಮನ್ಸಲ್ಲಿ ನಾವು ಮಾಡ್ಕೊಂಡು ಬಂದಾಗ ಒಂದಷ್ಟು ಮರಿಗಳು ನೋಡ್ರಿ, ಇವಾಗ ಹೆಚ್ಚು ಕಮ್ಮಿ ಒಂದು 50 ಮರಿ ಕುಡಿಕೊಂಡಿದ್ರಿ ಇವಾಗ ಗಂಡು ಮರಿಗಳು. ಅದ್ರ ಜೊತೆಗೆ ಇನ್ನೊಂದು ಬಕ್ರೀದ್ ಬರೋ ಪಟಕ ಹೆಚ್ಚು ಕಮ್ಮಿ ಒಂದು 100-150 ಮರಿಗಳನ್ನ ಸಪ್ರೇಟ್ ಮಾಡಿ ಅವನ್ ಚೆನ್ನಾಗಿ ಫ್ಯಾಟ್ನಿಂಗ್ ಮಾಡಿ ಚೆನ್ನಾಗಿ ಮೇಯಿಸಿ ಒಂದು 30 ಕೆಜಿ 40 ಕೆಜಿ ಕೊಟ್ರೆ ಏನೂ ವರ್ಕೌಟ್ ಆಗಲ್ಲ. ಒಂದು 50ರಿಂದ 60 ಕೆಜಿ ಇರೋಂಥ ಕುರಿ ಕೊಡ್ರಿ, ಅವಾಗ 25ರಿಂದ 30 ಸಾವಿರ ರೂಪಾಯಿ ಲಾಭ. ನಿಮ್ ಪ್ರಕಾರ ಈಗ ಕುರಿ ಮೇಕೆ ಒಂದು ಲಕ್ಷ್ಮಿ ಇದ್ದಂಗೆ ಹೇಳ್ತೀರಾ, ಮನೇಲಿ ಒಂದು ಲಕ್ಷ್ಮಿ ಇದ್ದಂಗೆ? ಸರ್ ಲಕ್ಷ್ಮಿ ಅಂತಾನೆ ನಮ್ ಭಾಗ್ಯ ಅಂತಾನೆ ಹೇಳ್ಬೋದು, ಅದ್ರಲ್ಲಿ ಏನಿಲ್ಲ. ಇವಾಗ ನೀವು ಏನೋ ಸಡನ್ ಆಗಿ ಯಾರ್ಕನ ಒಂದು ಮನೆ ಮಗುಕೋ ಇನ್ನೊಂದಕ್ಕೋ ಮತ್ತೆ ಒಂದು ಇದು ಮಾಡ್ತೀರಿ, ಅವಾಗ ಯಾರನ್ನೋ ಒಬ್ಬೊಬ್ರು ಕೇಳೋದಕ್ಕಿಂತ ಸಂತೆ ಕೆತ್ಕೊಂಡೋಗಿ 4 ಕುರಿ ಮಾರ್ಕೊಂಬಂದ್ರೇನು ನಮ್ದು ಜೀವನನೂ ಆಯ್ತು, ಈ ಕಡೆ ನಮ್ಗೆ ಬಂದಿರೋ ಕಷ್ಟನೂ ತೀರೋಯ್ತು. ಆತರ ನಾ ಇವಾಗ ಹೇಳದ್ನಲ್ಲ, ನಮ್ ಜೋಪಾಗ ATM ಕಾರ್ಡ್ ಇದ್ದಂಗೆ. ನನ್ನ ಹತ್ರ 1000 ಕುರಿ ಐತೆ, ನಾನು 15,000 ರೂಪಾಯಿ ಅಂತ ಮಾಡ್ತೀನಿ ಅಂದ್ರೆ 1.5 ಕೋಟಿ ರೂಪಾಯಿ ನಮ್ಮ ಮನೆಗಿದ್ದಂಗೆ. ಇನ್ನು ಅದಕ್ಕಿಂತ ದುಡ್ಡು ಇನ್ನೇನ್ ಬೇಕು, ಮನೆ ದುಡ್ಡು ಇದ್ದಂಗೆ ಅಲ್ಲ. ಸ್ನೇಹಿತರೆ, ಇಂದಿನ ಯುವಕರಿಗೆ ಹಾಗೂ ರೈತರಿಗೂ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಎಷ್ಟು ಲಾಭ ಗಳಿಸಬಹುದು ಹಾಗೂ ಯಾವ ರೀತಿ ನಾವು ಅದರಲ್ಲಿ ಮುಂದುವರಿಬಹುದು ಅಂತ ತಿಳಿಸ್ಕೊಟ್ಟ ಮಾರೇನಹಳ್ಳಿ ಗ್ರಾಮದ ಸತೀಶ್ ಅವರಿಗೆ ನಮ್ಮ ಕೃಷಿ ಸಂಪತ್ತು ಯೂಟ್ಯೂಬ್ ಚಾನಲ್ ಇಂದ ಧನ್ಯವಾದಗಳು ತಿಳಿಸ್ಕೊಡ್ತೀನಿ. ಧನ್ಯವಾದ ಸರ್.